ಸೊ ನೆಕ್ಸ್ಟ್ ಇನ್ ದ ಕಮಿಂಗ್ ಡೇಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಹೊಸ ಒಂದು ಏನಾದ್ರು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಇದ್ರೆ? ಅದೇ ಸರ್, ನಾನು ಇವಾಗ ಹೇಳಿದೆ ನಿಮ್ಗೆ ಫಿನ್ಲ್ಯಾಂಡ್ ಎಜುಕೇಶನ್ ಸಿಸ್ಟಮ್ ಏನು, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ನಾನು ಬಹಳ ಸಿದ್ಧತೆ ಮಾಡ್ಕೊಂತ ಇದ್ದೀನಿ. ಆ ರೀತಿ ಪ್ರಾಕ್ಟಿಕಲಿ ನಾಲೆಡ್ಜ್ ಜಾಸ್ತಿ ಆಗ್ಬೇಕು. ಆಮೇಲೆ ಎಂತ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡಕ್ಕೆ ಮಗು ಮೆಂಟಲಿ ರೆಡಿ ಆಗಿರ್ಬೇಕು. ಆಮೇಲೆ ಇಂಟರ್ನ್ಯಾಷನಲ್ ಏನ್ ಚೇಂಜಸ್ ಬರ್ತಾ ಇದೆ, ಆ ಚೇಂಜಸ್ಗೆ ತಕ್ಕಂಗೆ ಎಜುಕೇಶನ್ ಸಿಸ್ಟಮ್ ಕೂಡ ಹೆಂಗೆ ಚೇಂಜ್ ಆಗ್ಬೇಕು, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಟೆಕ್ನಾಲಜಿನ ಯಾವ ರೀತಿ ಇಂಟಿಗ್ರೇಟೆಡ್ ಮಾಡಬೇಕು. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮಲ್ಲಿ ಎಲ್ಲ ಕೂಡ ಇಂಟ್ರಾಕ್ಟಿವ್ ಪ್ಯಾನಲ್ಸ್ ಇದಾವೆ, ಮೀನ್ಸ್ ಸ್ಮಾರ್ಟ್ ಬೋರ್ಡ್. ಅದರಿಂದ ಹೆಂಗೆ ನಾವು ಇಂಟಿಗ್ರೇಟೆಡ್ ಮಾಡಬಹುದು. ಸೇಮ್ ಟಾಪಿಕ್ ನ ನಾವು ಡಿಜಿಟಲ್ ಆಗಿ ಹೆಂಗೆ ತೋರಿಸಿದ್ರೆ ಒನ್ಸ್ ಅಗೈನ್ ಯಾವ ರೀತಿ ಡೆಪ್ತ್ಗೆ ಅವರು ಅರ್ಥ ಮಾಡ್ಕೊಂತಾರೆ. ಈ ರೀತಿ ನಾನು ಬಹಳ ಚೇಂಜಸ್ ಆಲ್ರೆಡಿ ಮಾಡಿದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಈಗ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ನಾನು ಕೂಡ ಕೆಲವೊಂದು ಒಳ್ಳೆಯ ಒಪಿನಿಯನ್ಸ್ ಕೇಳಿದ್ದೀನಿ ಪೇರೆಂಟ್ಸ್ ಕಡೆಯಿಂದ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಈ ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು, ಇಲ್ಲ ಬೇರೆಯವ್ರ ಕಡೆಯಿಂದ ಆಗಿರ್ಬೋದು, ಟೀಕೆ ಟಿಪ್ಪಣಿಗಳು ಬಂದಾಗ ಅದ್ರ ಬಗ್ಗೆ ನಿಮ್ಗೆ ಯಾವ? ಗುಡ್ ಕ್ವಶನ್ ಸರ್, ಗುಡ್ ಕ್ವಶನ್. ಈಗ ಸಾಮಾಜಿಕ ಜಾಲತಾಣ ಜಾಸ್ತಿ ಆಗಿದೆ. ಹೌದು. ಈಗ ಯಾವ್ದೋ ಒಂದು ನೆಗೆಟಿವ್ ಕಾಮೆಂಟ್ ಮಾಡೋದು, ಬ್ಯಾಡ್ ಕಾಮೆಂಟ್ ಮಾಡೋದು ಬಹಳ ಈಸಿ. ಎಲ್ಲೋ UP ಕೂತ್ಕೊಂಡು ನೆಗೆಟಿವ್ ಕಾಮೆಂಟ್ ಮಾಡ್ಬೋದು, ಅದಕ್ಕೇನು ದೊಡ್ಡ ಖರ್ಚಾಗಲ್ಲ. ಆಮೇಲೆ ನಿಮ್ಗೆ ಒಂದು 2 ರಿಯಲ್ ಇನ್ಸಿಡೆಂಟ್ ನಮ್ಮ ಸ್ಕೂಲಿಗೆ ರಿಲೇಟೆಡ್ ನಡೆದಿದ್ದನ್ನ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಒಂದು ಸ್ಟೂಡೆಂಟ್ 11th ಅಲ್ಲಿ ಜಾಯ್ನ್ ಆಗಿತ್ತು, ಇರ್ರೆಗ್ಯುಲರ್. ಓಕೆ. ಆಮೇಲೆ ಡಿಸಿಪ್ಲೈನ್ ಇಲ್ಲ. ನಾವು ಟೆಸ್ಟ್ಗಳು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಇಲ್ಲ. ಅದರಿಂದ ನಮ್ಮ ಕಾಲೇಜಲ್ಲಿ ಡಿಸಿಪ್ಲೈನ್ಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ಸಿಸ್ಟಮ್ ಅಂದ್ರೆ ಸಿಸ್ಟಮ್, ಆ ಸಿಸ್ಟಮ್ ಒಳಪಟ್ಟು ನಮ್ಮ ಟೀಚರ್ ಆಗ್ಲಿ, ಇವನ್ ನಾನಾಗ್ಲಿ, ನಮ್ಮ ಸ್ಟೂಡೆಂಟ್ ಆಗ್ಲಿ ಇರ್ಬೇಕನ್ನೋದು ನನ್ನ ಕಾನ್ಸೆಪ್ಟ್. ಅದರಿಂದ ಬಹಳ ಕ್ವಶನ್ ಕೇಳ್ತಾ ಇದ್ರು. ನಮ್ಮ ಸಿಸ್ಟಮ್ಗೆ ಒಳಪಟ್ಟು ಟೀಚರ್ಸು, ಲೆಕ್ಚರರ್ಸು, ಪ್ರಿನ್ಸಿಪಾಲು, ವೈಸ್ ಪ್ರಿನ್ಸಿಪಾಲ್ ಇವರೆಲ್ಲ. ಆ ಮಗುಕ್ಕೆ ನಮ್ಮ ಕಾಲೇಜ್ ಮೇಲೆ ನೆಗೆಟಿವ್ ಭಾವನೆ ಬಂತು. ಅವರು ಪೇರೆಂಟ್ಸ್ ಫೋನು, ಅವ್ರ ಪೇರೆಂಟ್ಸ್ದು ಫೇಸ್ಬುಕ್ ಅಕೌಂಟ್ ಯಾವ್ದೋ ಇರುತ್ತಲ್ಲ, ಅದರಿಂದ ಒಂದು ಬ್ಯಾಡ್ ನೆಗೆಟಿವ್ ಕಾಮೆಂಟ್ ಮಾಡುತ್ತೆ. ನಾವು ನೋಡ್ತೀವಲ್ಲ, ರಿಫ್ಲೆಕ್ಟ್ ಆಗುತ್ತೆ. ನೋಡಿದ ಮೇಲೆ ಯಾರು ಏನಂತ ಫೈಂಡ್ ಔಟ್ ಮಾಡಿದ ಮೇಲೆ ಇಂಥ ಪೇರೆಂಟ್ ಕಡೆಯಿಂದ ಬಂದಿದಂತ ಗೊತ್ತಾಗುತ್ತೆ. ನಾವು ಪೇರೆಂಟ್ನ ಕರಿತೀವಿ, ಏನಿದು ಈ ರೀತಿ ನೀವು ನೆಗೆಟಿವ್ ಮಾಡೋದು. ನೋಡಿದ್ರೆ ಪೇರೆಂಟ್ ಮಾಡಿಲ್ಲ, ಆ ಮಗು ಮಾಡಿದೆ. ಓಕೆ. ಇಂಥ ಟೀಕೆಗಳಕ್ಕೆ ನಾವ್ ಹೆಂಗ್ ಸ್ಪಂದಿಸ್ಲಿ? ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಒಬ್ಬ PT ಮಾಸ್ಟರ್ ನಮ್ಮಲ್ಲಿ 1 ವರ್ಷ ವರ್ಕ್ ಮಾಡಿದ, ಬಟ್ ಪರ್ಫಾರ್ಮೆನ್ಸ್ ಇಲ್ಲ, ನಮ್ ಕೂಡ ಇಷ್ಟ ಇಲ್ಲ. ಬಹಳ ಸಲ ಅವ್ರಿಗೆ ಕ್ವಶನ್ ಕೇಳಿದೀವಿ. ಆಮೇಲೆ ಕಲ್ಸನಿಂದ ಕೂಡ 1 ವರ್ಷ ಆಗಿದ್ಮೇಲೆ ರಿಲೀವ್ ಮಾಡಿದ್ವಿ. ಆ ಮಹಾನುಭಾವ ಕೂಡ ಒಂದು ನೆಗೆಟಿವ್ ಕಾಮೆಂಟ್ ಮಾಡಿದ್ದ. ಅದನ್ನೆಲ್ಲ ನಾವು ಹೆಂಗ್ ಉತ್ತರ ಕೊಡ್ಲಿ? ಸೊ ಎಲ್ಲೋ ಅವ್ರ ಕಡೆಯಿಂದಾನೇ ಫಾಲ್ಟ್ ಇರುತ್ತೆ, ಬಟ್ ಅದನ್ನ ಎಲ್ಲಿ ಐಡೆಂಟಿಫೈ ಮಾಡಿದ್ಮೇಲೆ ಅವ್ರಿಗೆ ನಿಮ್ಮ ಒಂದು, ಯಾಕಂದ್ರೆ ಅವ್ರಿಗೆ ಏನ್ ಕೋಪ ಇರ್ತದಂದ್ರೆ, ಅವನೊಬ್ಬ ಕಲ್ಸ ಕಲ್ಲ ಇರ್ತಾನೆ, ಅದನ್ನ ನಾವು ಕ್ವಶನ್ ಮಾಡಿದ್ದೆ ತಪ್ಪು. ಹೌದು. ಕಲ್ಲನಿಗೆ ಒಳ್ಳೆಯವರು ಯಾವತ್ತು ಕಲ್ಲನಾಗೆ ಕಾಣ್ತಾರೆ. ಆ ಕಾಮೆಂಟ್ಗೆಲ್ಲ ನಾನ್ ಯಾಕೆ ರೆಸ್ಪಾಂಡ್ ಆಗ್ಲಿ? ನಮ್ಮ ಸ್ಟೂಡೆಂಟ್ ಆಯ್ತು, ನಮ್ಮ ಪೇರೆಂಟ್ಸ್ ಆಯ್ತು, ನಮ್ಮ ಅಚೀವ್ಮೆಂಟ್ ಆಯ್ತು, ನಮ್ಮ ರಿಸಲ್ಟ್ ಆಯ್ತು. ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕೆ ಹೊತ್ತು ಯಾರೋ ಒಂದು ಕಾಮೆಂಟ್ ಮಾಡಿದ ತಕ್ಷಣ ನಾವು ಎದುರ್ಕೊಳಂತ ಸಂದರ್ಭನೂ ಬರಲ್ಲ. ಆ ರೀತಿ ನೀವು ಹೇಳ್ಬೇಕಾದ್ರೆ, ಈಗ ನೀವ್ ಹೇಳಿ, ಈಗ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಸೋಷಿಯಲ್ ಮೀಡಿಯಾ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಕರೆಕ್ಟ್. ಎಷ್ಟು ಆರ್ಗನೈಸೇಷನ್ಸ್, ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಕೆಲವು ಆರ್ಗನೈಸೇಷನ್ಗೆ ಪೇ ಮಾಡ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಪಾಸಿಟಿವ್ ರೇಟಿಂಗ್ಸ್ ತಗೊಂತಾ ಇಲ್ಲ. ಹೌದಾ ಅಲ್ವಾ? ತುಂಬಾ ಜನ ಮಾಡ್ತಾ ಇದಾರೆ ಇಲ್ವಾ? ಖಂಡಿತ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ. ಕರೆಕ್ಟ್ ಸರ್. ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ಪೇರೆಂಟ್ಸ್ ನೋಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪಾಸಿಟಿವ್ ಕಾಮೆಂಟ್ಸ್ಗೆ, ನೆಗೆಟಿವ್ ಕಾಮೆಂಟ್ಸ್ಗೆ ನೀವು ಡೆಸಿಷನ್ ತಗೋಬಿಟ್ಟು ಯಾವುದೇ ಒಂದು ಆರ್ಗನೈಸೇಷನ್ ಮೇಲೆ ನೀವು ಒಂದು ಒಪಿನಿಯನ್ ಬರ್ಕೊಡೋದು. ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ, ಯಾವಾಗ ಪ್ರಾರಂಭ ಆಗಿದೆ, ಎಷ್ಟು ಸ್ಟೂಡೆಂಟ್ ಇದ್ದಾರೆ,
ಎಷ್ಟು ಫೀಸ್ ತಗೊಂತಾ ಇದ್ದಾರೆ, ಫೀಸ್ ತగ్గಂಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದಾರಾ ಇಲ್ವಾ, ಅವರು ರಿಸಲ್ಟ್ ಏನು, ನಾವೇನಾದ್ರೂ ಪ್ರಾಬ್ಲಮ್ ಅಂತ ಆ ಇನ್ಸ್ಟಿಟ್ಯೂಷನ್ಗೆ ಹೋಗಿದ ಮೇಲೆ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಆಗ್ತಾ ಇದಾರಾ ಇಲ್ವಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದಾರಾ ಇಲ್ವಾ, ಇದ್ರ ಮೇಲೆ ಪೇರೆಂಟ್ಸ್ ಒಪಿನಿಯನ್ ತಗೋಬೇಕೆ ಹೊತ್ತು ಸೋಷಿಯಲ್ ಮೀಡಿಯಾದಲ್ಲಿರೋ ಸ್ಟಾರ್ಸು ರ್ಯಾಂಕ್ಸು ಏನು ಹೇಳ್ತಾರಲ್ಲ ನೀವು, ರೇಟಿಂಗ್ಸ್, ಇದ್ರ ಮೇಲೆ ಯಾರು ಕೂಡ ಒಪಿನಿಯನ್ ತಗೋಬೇಡ್ದು. ಕರೆಕ್ಟ್ ಸರ್. ಯಾಕಂದ್ರೆ ದುಡ್ಡು ಕೊಟ್ಟು ಒಳ್ಳೆ ರೇಟಿಂಗ್ಸ್ ತಗೊಂತಾ ಇದ್ದಾರೆ, ಹೌದು. ಅದೇ ಬಿಸ್ನೆಸ್ ಇಲ್ಲ. ಎಷ್ಟು ಆರ್ಗನೈಸೇಷನ್ ಇಲ್ಲ, ಎಷ್ಟು ಜನ ನಮ್ಮ ಹತ್ರ ಬರ್ತಾರೆ, ಇವನ್ ಗೂಗಲ್ ಅವ್ರು ಬರ್ತಾರೆ ನಮ್ಮ ಹತ್ರಕ್ಕೆ, ನೀವು ಇಷ್ಟು ಪೇ ಮಾಡಿ ನಿಮ್ ರೇಟಿಂಗ್ಸ್ ಈ ರೀತಿ ತೋರಿಸ್ತೀವಿ, ಹುಡುಕಿದ ತಕ್ಷಣ ನಿಮ್ದೇ ಬರೋ ತರ ತೋರಿಸ್ತೀವಿ. ಅದ್ರ ಮೇಲೆ ನಂಬಿಕೆ ಇಲ್ಲ. ಕರೆಕ್ಟ್ ಸರ್. ಅದೆಲ್ಲ ತಾತ್ಕಾಲಿಕ, ಟೆಂಪರವರಿ. ಈಗ ಸೋಷಿಯಲ್ ಮೀಡಿಯಾ ಏನ್ ಮಾಡತ್ತಂದ್ರೆ ಒಂದು ದಿವಸದಲ್ಲಿ ಹೀರೋನು ಮಾಡುತ್ತೆ, ಹೌದು, ಒಂದೇ ದಿವಸದಲ್ಲಿ ಜೀರೋನು ಮಾಡುತ್ತೆ. ಆ ಹೀರೋಯಿಸಮು ಬೇಡ, ಜೀರೋಯಿಸಮು ಬೇಡ, ಪ್ರಾಕ್ಟಿಕಲ್ ಯೂಸಮ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಸೊ ನೀವು ಯಾವುದೇ ಗೂಗಲ್ ರಿವ್ಯೂಸ್ ಮೇಲೆ ನಾನು ನೋಡೋದು ಇಲ್ಲ. ಓಕೆ. ಸೊ ಪೇರೆಂಟ್ಸ್ಗೂ ಹೇಳೋದೇನಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡಿ, ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ಸೊ ಪರ್ಸನಲ್ ಆಗಿ ಬನ್ನಿ, ಪ್ರಾಕ್ಟಿಕಲಿ ನೋಡಿ. ಕರೆಕ್ಟ್ ಸರ್. ಸೊ ಇವಾಗ ಸರ್ ನೀವು ಇಷ್ಟು ವರ್ಷ ಜರ್ನಿಯಲ್ಲಿ ನೀವು ಎಷ್ಟೊಂದು ಕಲ್ತಿರ್ತೀರಾ, ಎಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲಾನು ಆಗಿರುತ್ತೆ ಸರ್. ಇವಾಗ ಯಾರು ಹೊಸದಾಗಿ ನಾನು ನಿಮ್ದ ಬಾಲಾಜಿ ಬಾಬು ಸರ್ ತರ ನಾನು ಒಂದು ಒಳ್ಳೆ ಸಂಸ್ಥೆ ಕಟ್ಟಬೇಕು ಅಂತ ವಿಷನ್ ಇಟ್ಕೊಂಡು ಬರೋರ್ಗೆ ನಿಮ್ಮ ಒಂದು ಸಜೆಷನ್ಸ್ ಯಾವ ತರ ಇರುತ್ತೆ ಸರ್? ಸರ್ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಹಾ ಸರ್, ವಿಷನ್ ಒಳ್ಳೇದು, ವಿಷನ್ ಇಟ್ಕೊಂಡು ಬರೋದು ಒಳ್ಳೇದು. ಆದ್ರೆ ಈಗ ನಾನ್ ನೋಡಿದ ಪ್ರಕಾರ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಫುಲ್ ಆಗಿರೋ ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಯಾವ ರೀತಿ ಯೋಚನೆ ಮಾಡ್ತಾನಂದ್ರೆ, ನಮ್ಮ ಹತ್ರ ಲ್ಯಾಂಡ್ ಇದೆ, ಫೈನಾನ್ಷಿಯಲ್ ಸ್ಟ್ರಾಂಗ್ ಇದೀವಿ, ನಾವು ಸ್ಕೂಲು ಹೈಫೈ ಕಟ್ಬಿಟ್ಟು ದುಡ್ಡು ಮಾಡ್ಬೋದು, ಆ ಉದ್ದೇಶದಿಂದ ಬರೋವರಕ್ಕೆ ನಾನು ಬೇಡ ಅಂತಾನೆ ಹೇಳ್ತೀನಿ. ಓಕೆ. ಯಾಕಂದ್ರೆ ಇದು ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ. ಮಕ್ಕಳ ಭವಿಷ್ಯ ಅಂದ್ರೆ ದೇಶ ಭವಿಷ್ಯ. ನಿಮ್ಗೆ ವಿಷನ್ ಇದ್ದು, ಎಜುಕೇಶನ್ ಮೇಲೆ ಪೇಸನ್ ಇದ್ದು, ಮಕ್ಕಳ ಹಿತದೃಷ್ಟಿಯಿಂದ ನನ್ನ ಲೈಫಲ್ಲಿ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಪೇಸನ್ಸ್ ನನ್ಗಿದೆ, ನಾನು ಸೇವಾ ಭಾವದಿಂದ ಮಾಡ್ತೀನಿ ಅನ್ನೋ ಯೋಚನೆ ಇದ್ರೆ ಮಾತ್ರ ಇದಕ್ಕೆ ಬನ್ನಿ. ಕಮರ್ಷಿಯಲಿ ನಾನು ದುಡ್ಡು ಮಾಡ್ಬೇಕು ಅಂತ ವಿಷನ್ ಇದ್ರೆ ಬರಬೇಡಿ. ಓಕೆ. ಡೆಡಿಕೇಶನ್ ಇರಬೇಕು, ನಿಮ್ಮ ಪ್ರೆಸೆನ್ಸ್ ಇರಬೇಕು, ನಿಮ್ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ಗೆ ಗೊತ್ತಿರ್ಬೇಕು. ಆ ರೀತಿ ನಿಮ್ಗೆ ಅನುಕೂಲಗಳಿದ್ರೆ ಬನ್ನಿ. ಬರೀ ನನಗೆ ಲ್ಯಾಂಡ್ ಇದೆ, ದುಡ್ಡಿದೆ, ದುಡ್ಡು ಮಾಡ್ಬೇಕು ಅಂತ ಬರಬೇಡಿ. ಯಾಕೆ ನಾನು ಆ ಮಾತುಗಳು ನಿಲ್ತಾ ಇದ್ದೀನಿ ಅಂದ್ರೆ, ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಮಾಡೋ ಹಕ್ಕು ಯಾರಿಗೂ ಕೊಟ್ಟಿಲ್ಲ, ಭಗವಂತನೂ ಕೊಟ್ಟಿಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಓಕೆ ಸರ್. ಬಟ್ ಇವಾಗಿನ ಕಾಂಪಿಟೇಷನ್ಸ್ ನೀವು ನೋಡಿದ್ರೆ ಸರ್, ಎಷ್ಟು ಪೇಷನ್ಸ್ ಎಷ್ಟು ಮ್ಯಾಟರ್ ಆಗ್ಬೋದು ಸರ್ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದವ್ರಿಗೆ? ಸರ್ ಪೇಷನ್ಸ್ ಇಲ್ಲದೆ ನಾವ್ ಏನು ಸಾಧನೆ ಮಾಡಕ್ಕಾಗಲ್ಲ ಸರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪೇಷನ್ಸ್ ಇರ್ಬೇಕು. ಒನ್ ಡೇ ಅಲ್ಲಿ ವಂಡರ್ಸ್ ಮಾಡಕ್ಕೆ, ಅದೇನೋ ನಾವು ಹಳೆ ಫಿಲ್ಮ್ಗಳಲ್ಲಿ ನೋಡ್ತೀವಲ್ಲ, ಅಲ್ಲಾವುದ್ದೀನ್ ಅದ್ಭುತ ದೀಪ ಹಿಂಗಂದ್ರೆ ಬರುತ್ತೆ ಅಂತ. ನೋ, ಗಿಡ ನೆಟ್ಟಿದ ತಕ್ಷಣನೇ ಹನ್ಬೇಕು ಅಂತ ಆಸೆ ಪಡೋದು ಮೂರ್ಖತ್ವ ಅಲ್ವಾ? ಕರೆಕ್ಟ್ ಸರ್. ಬಹಳ ಪೇಷನ್ಸ್ ಬೇಕು. ಓಕೆ. ನಾವ್ ಏನೇ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರೆ, ಆ ಒಳ್ಳೆ ಉದ್ದೇಶ ಫುಲ್ಫಿಲ್ ಆಗಕ್ಕೆ ಬಹಳ ಟೈಮ್ ತಗೊಳುತ್ತೆ. ನಾವು ಅದಕ್ಕೆ ತಕ್ಕಂಗೆ ನಮ್ಮ ಪ್ರಯತ್ನಗಳು ಸತತ ನಡ್ಕೊಂಡು ಹೋಗ್ಬೇಕು, ಪೇಷನ್ಸ್ ಇರಬೇಕು. ಎಷ್ಟೇ ನೆಗೆಟಿವ್ ರಿಸಲ್ಟ್ ಬಂದ್ರು ಮತ್ತೆ ಫೈಟ್ ಮಾಡ್ಬೇಕು. ಕರೆಕ್ಟ್ ಸರ್. ಸೊ ಈಗ ನೀವು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓನರ್ ಆಗಿ ಪೇರೆಂಟ್ಸ್ಗೆ ಟಿಪ್ಸ್ ಕೊಡೋದಿದೆ, ಲೈಕ್ ಹೌ ಟು ಚೂಸ್ ಸ್ಕೂಲ್ ಅಂತ, ಯಾವ ತರ ಸ್ಕೂಲ್ ನ ಚೂಸ್ ಮಾಡಬೇಕು, ಯಾವ ತರ ಫ್ಯಾಕ್ಟರ್ಸ್ ನ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕು ಅಂತ ಇದ್ರೆ ಯಾವ ತರ ನೀವು ಪೇರೆಂಟ್ಸ್ಗೆ ಟಿಪ್ಸ್ ಕೊಡ್ತೀರಾ? ಸರ್ ನಾನು ಗಮನ ಈಗ 14 ವರ್ಷದಿಂದ ಗಮನ ಕೊಡ್ತಾ ಇದ್ದೀನಿ. ಪೇರೆಂಟ್ಸು ಅತಿವಾದ ಪ್ರೀತಿಯಿಂದ ಕೂಡ ಮಕ್ಕಳ ಭವಿಷ್ಯ ಹಾಳಾಗತ್ತೆ. ಈಗೇನಾಗತ್ತಂದ್ರೆ ಬಹಳ ಬಹಳ ಪ್ಯಾಂಪರ್ ಮಾಡ್ತಾರೆ ಮಕ್ಕಳನ್ನ, ಅದು ಕೂಡ ತಪ್ಪಾಗತ್ತೆ. ನಾನು ಪೇರೆಂಟ್ಸ್ಗೆ ಹೇಳಕ್ ಇಷ್ಟಪಡೋದೇನಂದ್ರೆ, ನಮ್ಮ ಅತಿವಾದ ಪ್ರೀತಿಯಿಂದ ಮಕ್ಕಳ ಭವಿಷ್ಯ ಹಾಳಾಗೋ ರೀತಿ ನಮ್ಮ ಪ್ರೀತಿನೇ ಕೊಡಬೇಡದು ಒಂದು. ಆಮೇಲೆ ಮನೆಯಲ್ಲಿ ಕೂಡ ಮಕ್ಕಳ ಮೇಲೆ ಕಾಳಜಿ ತೋರಿಸಲೇಬೇಕು. ಕೆಲವು ಪೇರೆಂಟ್ಸ್ ಏನಾಗಿದೆ ಅಂದ್ರೆ, ನಾವು ಸ್ಕೂಲಲ್ಲಿ ಸೇರಿಸ್ಬಿಟ್ಟಿದೀವಿ, ಫೀಸ್ ಕಟ್ಬಿಟ್ಟಿದೀವಿ, ಎಲ್ಲ ಜವಾಬ್ದಾರಿ ಅವ್ರದ್ದೇ, ಆ ರೀತಿ ಕೂಡ ವರ್ತನೆ ಮಾಡ್ತಾರೆ. ಅದು ಕೂಡ ತಪ್ಪು. ಮಕ್ಕಳನ್ನ ನೀವು ಮನೆಯಲ್ಲಿ ಯಾವ ರೀತಿ ಮಾನಿಟರಿಂಗ್ ಮಾಡ್ತೀರಿ, ಮನೆಯಲ್ಲಿ ವಾತಾವರಣ ಯಾವ ರೀತಿ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀರಿ, ಅದರ ಮೇಲೆ ಕೂಡ ಮಕ್ಕಳ ಭವಿಷ್ಯ ನಿರ್ಮಾಣ ಆಗತ್ತೆ. ಕೇವಲ ಸ್ಕೂಲು ಮೇಲೆ ತಲಾಕಿ ತಪ್ಪಾಗತ್ತೆ.
ಓಕೆ ಸರ್. ಆಯ್ತು, ನಾವು ಒಳ್ಳೆ ಎಜುಕೇಶನ್, ಒಳ್ಳೆ ಸಿಸ್ಟಮ್, ಒಳ್ಳೆ ಡಿಸಿಪ್ಲೈನ್ ನಾವು ಮನೆಯಲ್ಲಿ ಮೇಂಟೈನ್ ಮಾಡ್ತೀವಿ. ನೀವು ಮನೆಯಲ್ಲಿ ಕೇರೆ ಮಾಡದೆ ಆ ಮಗು ಏನ್ ಮಾಡ್ತೈತೆ, ಮನೆಯಲ್ಲಿ ಎಷ್ಟು ಗಂಟೆಗೆ ಎದ್ದೇಳ್ತೈತೆ, ಡಿಸಿಪ್ಲೈನ್ ಇದೆಯಾ, ಒಳ್ಳೆ ಲ್ಯಾಂಗ್ವೇಜ್ ಮಾತಾಡ್ತಾ ಇದೆಯಾ ಇಲ್ವಾ, ಅವೆಲ್ಲ ಕೂಡ ನೀವು ಗಮನ ಕೊಟ್ಟಿಲ್ಲ. ನನ್ಗಿರೋದು ಒಂದೇ ಮಗು, ನೀವೇನು ಕೇಳಬೇಡಿ, ಕ್ವಶನ್ ಕೇಳಬೇಡಿ, ಅವ್ರೇನು ಓದೋದು ಬೇಕಾಗಿಲ್ಲ, ಈ ರೀತಿ ಮಾತಾಡೋ ಪೇರೆಂಟ್ಸ್ ಕೂಡ ನಾನು ಕಂಡಿದ್ದೀನಿ. ಇದು ತಪ್ಪಾಗತ್ತೆ. ಓಕೆ. ಅದರಿಂದ ನೀವು ಕೇರ್ ತಗೊಳ್ಳಿ. ಆಮೇಲೆ ಸ್ಕೂಲಲ್ಲಿ ಸೇರಿಸಿದ ತಕ್ಷಣ ನಿಮ್ ಕೆಲಸ ಮುಗಿಯಲ್ಲ. ನೀವು ಕೂಡ ಸ್ಕೂಲ್ ಮೇಲೆ ಗಮನ ಕೊಡಬೇಕು. ಏನ್ ನಡೀತೈತೆ, ಏನಾದ್ರೂ ತೊಂದರೆಗಳಿದೆಯಾ ಸ್ಕೂಲಲ್ಲಿ, ಏನಾದ್ರೂ ತೊಂದರೆಗಳಿದ್ರೆ ಆವಾಗ್ಲೇ ಬಂದು ನೀವು ಮಾತಾಡ್ಬೇಕು. 1 ವರ್ಷ ಆಗಿದ ಮೇಲೆ ಲಾಸ್ಟ್ ಅಲ್ಲಿ ಬಂದು ನೀವು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಪ್ರಯೋಜನ ಇಲ್ಲ. ನಾನು ಪೇರೆಂಟ್ಸ್ಗೆ ಏನ್ ಹೇಳದಂದ್ರೆ, ನೀವು ಒಂದು ಸ್ಕೂಲ್ನ ಚೂಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಏನು, ಯಾರು ರೆಸ್ಪಾನ್ಸಿಬಿಲಿಟಿ ಪರ್ಸನ್ಸ್ ಇದ್ದಾರೆ, ನಾವೇನಾದ್ರೂ ಸಮಸ್ಯೆ ಅಂತ ಹೋಗಿದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳೋ ಪರ್ಸನ್ ಆದ್ರೂ ಈ ಸ್ಕೂಲಲ್ಲಿ ಸಿಗ್ತಾರ, ಪ್ರತಿಯೊಂದಕ್ಕೂ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರ, ಯಾವ ರೀತಿ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ, ಇದನ್ನೆಲ್ಲ ಕೂಡ ನೋಡಿ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕು. ಓಕೆ ಸರ್. ಸರ್, ಈಗ PUC ಕಾಲೇಜ್ ಅಂತ ಬಂದಾಗ ನಿಮ್ಮ ಒಂದು PUC ಕಾಲೇಜ್ ಬೇರೆ PUC ಕಾಲೇಜ್ಗಳಿಗೆ ಕಂಪೇರ್ ಮಾಡಿದ್ರೆ ಯುನೀಕ್ ಅಂತ ಯಾವ್ದ್ರಲ್ಲಿ ಅನ್ಸುತ್ತೆ ಸರ್? ಸರ್, ಯುನಿಕ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜಲ್ಲಿ ನಾನು ಸೆಲ್ ಫೋನ್ ಅಲೋ ಮಾಡೋದಿಲ್ಲ ಸರ್. ಆಮೇಲೆ ನಮ್ಮ ಕಾಲೇಜಲ್ಲಿ ಯೂನಿಫಾರ್ಮ್ ಇದೆ. ಓಕೆ. ನಮ್ಮ ಕಾಲೇಜಲ್ಲಿ ಮಗು ಏನಾದರೂ ಆಬ್ಸೆಂಟ್ ಆಗಿದ್ರೆ ಒಂದು ಮೆಸೇಜ್ ಹೋಗುತ್ತೆ ಪೇರೆಂಟ್ಸ್ಗೆ, ಒಂದು ಪರ್ಸನಲ್ ಕಾಲ್ ಹೋಗುತ್ತೆ. ಯಾಕೆ ನಾನು ಈ ಸಿಸ್ಟಮ್ನ ಮೇಂಟೈನ್ ಮಾಡಿದೆ? ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ 15 ವರ್ಷ ಎಜುಕೇಶನ್ ಸಿಸ್ಟಮ್ ಮೇಲೆ ನಾನು ಸ್ಟಡಿ ಮಾಡಿದೆ ಅಂತ. ಆ ಸ್ಟಡಿ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಿದ್ದ ವಿಷಯ ಏನಂದ್ರೆ, ಬಹಳ ಸ್ಟೂಡೆಂಟ್ಸ್ ಯೂನಿಫಾರ್ಮ್ ಇರುತ್ತೆ, ID ಕಾರ್ಡ್ ಇರ್ತದೆ, ಶಾಪಿಂಗ್ ಮಾಲ್ ಅಲ್ಲಿ ಅಡ್ಡಾಡ್ತಾ ಇರ್ತಾರೆ, ಬಟ್ ಕಾಲೇಜಿ ವರ್ಕಿಂಗ್ ಇರುತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಮನೆಯಲ್ಲಿ ಕಾಲೇಜಿಗಂತ ಹೇಳಿ ಯೂನಿಫಾರ್ಮ್ ಅಲ್ಲಿ ಬಂದು ಕಾಲೇಜಿಗೆ ಹೋಗಲ್ಲ, ಬಟ್ ಶಾಪಿಂಗ್ ಮಾಲ್ ಇರ್ತಾನೆ, ಥಿಯೇಟರ್ ಇರ್ತಾನೆ, ಕಾಫಿ ಡೇ ಇರ್ತಾನೆ. ಅದನ್ನೆಲ್ಲ ನಾನು ನೋಡಿದ್ಮೇಲೆ ನನ್ಗೆ ಅರ್ಥ ಆಯ್ತು ಅಂದ್ರೆ, ಯಾವುದೇ ಒಂದು ಪೇರೆಂಟ್ ತನ್ನ ಸ್ವಂತ ಮಗು ಕಾಲೇಜಿಗಂತ ಹೇಳಿ ಕಾಲೇಜಿಗೆ ಹೋಗದೆ ಶಾಪಿಂಗ್ ಮಾಲು, ಥಿಯೇಟ್ರು, ಕಾಫಿ ಡೇನೋ ಇನ್ನೊಂದು ಕಡೆ ಹೋಗಿದ್ರೆ ಯಾರೂ ಒಪ್ಪೋದಿಲ್ಲ, ಯಾರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳೋದಿಲ್ಲ. ಬಟ್ ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಬಹಳ ಕಾಲೇಜುಗಳು ಆ ಇನ್ಫಾರ್ಮೇಶನ್, ನಿಮ್ಮ ಮಗು ಬಂದಿಲ್ಲ ಅನ್ನೋ ಇನ್ಫಾರ್ಮೇಶನ್ ಪೇರೆಂಟ್ಸ್ಗೆ ಸರಿಯಾದ ರೀತಿಯಲ್ಲಿ ತಲುಪುದಿಲ್ಲ. ಅವಾಗ ಏನಾಗುತ್ತೆ ಮಗುಗೆ, ನಾನು ಇವತ್ತು ಕಾಲೇಜ್ಗೆ ಬಂಕ್ ಕೊಡಿದ್ರು ನಮ್ಮ ಪೇರೆಂಟ್ಸ್ ಗೊತ್ತಾಗಲ್ಲ, ಅದರಿಂದ ಅವನು ಆ ತಪ್ಪನ್ನು ಪದೇ ಪದೇ ಮಾಡ್ತಾನೆ. ಅದಕ್ಕೆ ಅವಕಾಶ ಕೊಟ್ಟಿದೆ ಯಾರು? ಕಾಲೇಜ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಪೇರೆಂಟ್ಸ್ ಕೂಡ ಅವಕಾಶ ಕೊಟ್ಟದಂಗೆ. ಅದಕ್ಕೆ ನಾನೇನ್ ಮಾಡಿದೀನಿ, ಅವಕಾಶ ಕೊಡಬೇಡದಂತ ಉದ್ದೇಶದಿಂದ ಮಗು ಬಂದಿಲ್ಲ ಅಂದ್ರೆ 10 ಗಂಟೆಗೆಲ್ಲ ಒಂದು ಮೆಸೇಜ್ ಹೋಗುತ್ತೆ, ಒಂದು ಪರ್ಸನಲ್ ಕಾಲ್ ಹೋಗುತ್ತೆ. ಇದರಿಂದ ನಮ್ಮ PU ಕಾಲೇಜ್ ಸ್ಟೂಡೆಂಟ್ಗೆ ಏನ್ ಮೆಸೇಜ್ ಹೋಗುತ್ತೆ ಅಂದ್ರೆ, ನಾವೇನಾದ್ರೂ ಪೇರೆಂಟ್ಸ್ಗೆ ಗೊತ್ತಾಗಲ್ಲ ಅಂತ ಆಚೆ ಹೋಗಕ್ಕೆ ಈ ಕಾಲೇಜಿನಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಪೇರೆಂಟ್ಸ್ಗೆ ಮೆಸೇಜ್ ಹೋಗುತ್ತೆ, ಪರ್ಸನಲಿ ಕಾಲ್ ಹೋಗುತ್ತೆ. ಅದರಿಂದ ನಾವು ಪೇರೆಂಟ್ಸ್ಗೆ ಸುಳ್ಳು ಹೇಳಕ್ಕೆ ಆಗಲ್ಲ. ನಮ್ ಸ್ಟೂಡೆಂಟ್ಗೆ ನಾನು ಏನ್ ಹೇಳ್ತೀನಿ, ನೀವು ಎಲ್ಲಾದ್ರೂ ಹೋಗ್ಬೇಕಾ, ಅವತ್ತು ಯೂನಿಫಾರ್ಮ್ ಹಾಕೋಬೇಡಿ, ಒಂದು ದಿವಸ ಕಾಲೇಜಿಗೆ ರಜಾ ಹಾಕಿ ನಿಮ್ ಪೇರೆಂಟ್ಸ್ ಕೇಳ್ಬಿಟ್ಟು ಹೋಗಿ. ಇದು ಒಳ್ಳೆ ಉದ್ದೇಶ ಅಲ್ವಾ? ಕರೆಕ್ಟ್. ಅದರಿಂದ ನನಗೆ ಸ್ವಲ್ಪ ಅಡ್ಮಿಷನ್ಸ್ ಕೂಡ ಕಮ್ಮಿ ಆಗತ್ತೆ ಈ ವಿಷಯಕ್ಕೆ. ಆದರೆ ನಾನು ನನ್ನ ವ್ಯಾಲ್ಯೂಸ್ ಎಥಿಕ್ಸ್ ಇಂದ ನಾನು ಸೈಡ್ಗೆ ಹೋಗಲ್ಲ. ಅದೇ ವಿಷಯವಾಗಿ ನಾನು ಕೇಳೋಣ ಅಂತ ಬಂದೆ ಸರ್. ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ನೀವು PUC ಕಾಲೇಜ್ ನಡೆಸುವಾಗ ಮಕ್ಕಳು ಫೀಡ್ಬ್ಯಾಕ್ ಯಾವ ತರ ಇರುತ್ತೆ? ಅದೇ ನಾನು ಹೇಳಿದೆಲ್ಲ, ಸ್ವಲ್ಪ ಅಡ್ಮಿಷನ್ ಕಮ್ಮಿ ಆಗುತ್ತೆ, ಆದ್ರೂ ಪರವಾಗಿಲ್ಲ. ನನ್ನ ಸಿಸ್ಟಮ್ ಇಂದ ಇವತ್ತಿಲ್ಲ ನಾಳೆ ನನ್ನ ಸಿಸ್ಟಮ್ ವ್ಯಾಲ್ಯೂ ಗೊತ್ತಾಗುತ್ತೆ ಜನರಿಗೆ. ಈಗ ಗೊತ್ತಾಗಿದೆ. ಕರೆಕ್ಟ್ ಸರ್. ಆಯ್ತು, ನಾನು ಒಂದ್ ಮಾತು ಹೇಳ್ತೀನಿ, ನಾನು ಈ ಸಿಸ್ಟಮ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಎಂಟೈರ್ ಕರ್ನಾಟಕ ಸೆಕೆಂಡ್ PU ರಿಸಲ್ಟ್ 50% ಬರ್ಬೇಕಾದ್ರೆ ನಂದು ಹಿಂಗ 100% ಬಂತು ಹೋದ ವರ್ಷ. ಆಮೇಲೆ ಎವರಿ ಇಯರ್ 95 ಅಬೌವ್ ಪಾಸ್ ಪರ್ಸೆಂಟೇಜ್ ಹೆಂಗ್ ಬರುತ್ತೆ? ಬಿಕಾಸ್ ಆಫ್ ಅವರ್ ಗುಡ್ ಸಿಸ್ಟಮ್. ಕರೆಕ್ಟ್ ಸರ್. ಸೊ ಇದೇ ಸಿಸ್ಟಮ್ ಎಲ್ಲಾ ಕಾಲೇಜಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲ ಮಕ್ಳಿಗೂ ಉಪಯೋಗ ಆಗುತ್ತೆ. ಒಳ್ಳೇದಲ್ವಾ? ಕರೆಕ್ಟ್ ಸರ್. ನಾನೇನ್ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ಗೆ ಯಾಕೆ ಸುಳ್ಳು ಹೇಳ್ಬೇಕು? ಆ ಸುಳ್ಳು ಹೇಳಕ್ಕೆ ಅವಕಾಶ ಕೊಟ್ಟಿದ್ದು ನಮ್ದಲ್ಲ ತಪ್ಪು, ಮ್ಯಾನೇಜ್ಮೆಂಟ್ಗಲ್ದ ತಪ್ಪಲ್ವಾ? ಕರೆಕ್ಟ್ ಸರ್. ಪೇರೆಂಟ್ಸ್ಗೆ ಗೊತ್ತಾಗತ್ತೆ ಕಾಲೇಜಿಗೆ ಬರ್ಲಿಲ್ಲ ಅಂತ ಒಂದು ಸಿಸ್ಟಮ್ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿದ್ಮೇಲೆ ಅವ್ನು ಸುಳ್ಳೇ ಹೇಳಲ್ವಲ್ಲ? ಹೌದು ಸರ್. ಇವಾಗ ಸ್ಟೂಡೆಂಟ್ ಅಂತ ಬಂದಾಗ ಈಗ PUC ರಿಸಲ್ಟ್ಸ್ ಬರುತ್ತೆ, ಅವಾಗ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಅಬೌವ್ 95, 98 ಆ ತರ ಮಾರ್ಕ್ಸ್ ಬಂದಿರೋರು ಇದ್ದಾರೆ, ನೆಕ್ಸ್ಟ್ ಬರೋರು ಕೂಡ ಇದ್ದಾರೆ ನಿಮ್ಮ ಕಾಲೇಜಲ್ಲಿ.
ಅಂತ ಸ್ಟೂಡೆಂಟ್ಸ್ಗೆ ನಿಮ್ ಕಡೆಯಿಂದ ಯಾವ ತರ ಸಪೋರ್ಟ್ ಮತ್ತೆ ಮೋಟಿವೇಶನ್ ಸಿಗುತ್ತೆ? ಗುಡ್ ಕ್ವಶನ್ ಸರ್. ಇನ್ನೊಂದು ಟೀಚರ್ಸ್ಗೂ ಕೂಡ ಸರ್, ಈಗ ಆ ಮಗುನ ಆ ತರ ತಯಾರು ಮಾಡಿರ್ತಾರೆ ಅಂದ್ರೆ ಟೀಚರ್ಸ್ ಪಾತ್ರ ಕೂಡ ಅಲ್ಲಿ ಜಾಸ್ತಿನೇ ಇರುತ್ತೆ. ಸೊ ಅವ್ರಿಗೂ ಕೂಡ ನಿಮ್ ಕಡೆಯಿಂದ ಯಾವ ತರ ಪ್ರೋತ್ಸಾಹ ಸಿಗುತ್ತೆ ಅಂತ? ಗುಡ್ ಕ್ವಶನ್ ಸರ್. ನಾವು ಒಂದು ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂತ ನಮ್ಮ ಟ್ರಸ್ಟ್ ಅಲ್ಲಿ ಒಂದು ಕ್ರಿಯೇಟ್ ಮಾಡಿದ್ವಿ. ಇನ್ಸ್ಪೈರ್ಡ್ ಸ್ಕಾಲರ್ಶಿಪ್. ಓಕೆ ಓಕೆ. ಇದ್ರ ಉದ್ದೇಶ ಏನಂದ್ರೆ ಟ್ಯಾಲೆಂಟ್ ಸ್ಟೂಡೆಂಟ್ ನ ಎನ್ಕರೇಜ್ ಮಾಡಬೇಕು, ಓಕೆ, ಅದರ್ ಸ್ಟೂಡೆಂಟ್ ಗೆ ಇನ್ಸ್ಪಿರೇಷನ್ ಬರಬೇಕು. ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಯಾರು 10th ಅಲ್ಲಿ 90 ಅಬೌವ್ ಸ್ಕೋರ್ ಮಾಡ್ತಾರೆ, ನಾಟ್ ಓನ್ಲಿ ಅವರ್ ಸ್ಕೂಲ್, ಎನಿ ಸ್ಕೂಲ್, ಅವರಿಗೆ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಲ್ಲಿ ಟೋಟಲ್ ಫೀಸ್ ವೇವ್ ಅಪ್ ಇರುತ್ತೆ. ನಮ್ಮ 11th ಗೆ ಅವ್ರ ಅಡ್ಮಿಷನ್ ಆಗಿರ್ಬೋದು, PUC ಗೆ ಅಡ್ಮಿಷನ್ ಆಗ್ತಾರಲ್ಲ, ಅವ್ರಿಗೆಲ್ಲ ಕೂಡ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಸೊ ₹1 ತಗೊಳಲ್ಲ, ಬಟ್ ಯೂನಿಫಾರ್ಮ್, ಸ್ಟಡಿ ಮೆಟೀರಿಯಲ್ಸ್ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಟ್ಯೂಷನ್ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಅದರಲ್ಲಿ ಕೂಡ ಏನ್ ಕಂಡೀಷನ್ ಅಂದ್ರೆ, ಮತ್ತೆ ಅವ್ನು ಫಸ್ಟ್ PU ಇರ್ಬೋದು, 11th ಇರ್ಬೋದು, ಮತ್ತೆ 90% ಬರ್ಬೇಕು. ಅವಾಗ ಸೆಕೆಂಡ್ PU ಕೂಡ ಫೀಸ್ ನ ವೇವ್ ಅಪ್ ಮಾಡ್ತೀವಿ. ಓಕೆ. ಅಂದ್ರೆ ಯಾವುದೇ ಕಾರಣಕ್ಕೆ ಅವನ ಟ್ಯಾಲೆಂಟ್ ಕಮ್ಮಿ ಆಗ್ಬೇಡ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದಿರಿ ನಿಮ್ಮ ಟೀಚರ್ಸ್ಗೆ ನೀವೇನ್ ಎನ್ಕರೇಜ್ ಮಾಡ್ತೀರಿ ಅಂತ. ನಾವು ಬಿಗಿನಿಂದ ಕೂಡ ಬೇರೆ ಸ್ಕೂಲ್ಗೆ ಬೇರೆ ಇನ್ಸ್ಟಿಟ್ಯೂಷನ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ಇನ್ ಕೇಸ್ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಒಂದು 10 ಸ್ಟೂಡೆಂಟ್ ಔಟ್ ಅವ್ರ ಸಬ್ಜೆಕ್ಟ್ ಅಲ್ಲಿ ತಿಂದಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಒಂದು ಹಾನರು ಮಾಡ್ತೀವಿ. ಈಚು ಔಟ್ಗೆ 5,000 ಅಮೌಂಟ್ ಕೊಡ್ತೀವಿ. ಈಗ ಲಾಸ್ಟ್ ಇಯರ್ ಒಂದು ಟೀಚರ್ 60,000 ತಗೊಂಡ, ಅಂದ್ರೆ 12 ಜನ ಔಟ್ ಬಂದಿದ್ದಾರೆ. 12 into 5,000 ಎಷ್ಟಾಯ್ತು? ಇಲ್ಲಿ ನಾನು ಕೂಡ ಮನಿ ನಾಟ್ ಎ ಮೇಟರ್, ಬಟ್ ಅವ್ರು ಮಾಡಿರೋ ಅಚೀವ್ಮೆಂಟ್ ಇಸ್ ಗ್ರೇಟ್. ಬಟ್ ಅವ್ರಿಗೆ ಯಾವ್ದೋ ಒಂದು ಮುಖಾಂತರ ನಾನು ರೆಕಗ್ನೈಸ್ ಮಾಡ್ಬೇಕಲ್ವಾ, ಅದಕ್ಕೆ ನಾವು ಮಾಡ್ತೇವೆ. ಈಗ ಸ್ಟೂಡೆಂಟ್ ಕಾಯ್ತು, ಟೀಚರ್ ಕಾಯ್ತು. ಆಮೇಲೆ ಇನ್ನೊಂದು ಕೂಡ ನಮ್ಮಲ್ಲಿ ಒಂದು ಸ್ಟ್ರಾಟಜಿ ಇದೆ. ಅದು ಏನಂದ್ರೆ, ಈಗ ಇನ್ ಕೇಸ್ 6 ಸಬ್ಜೆಕ್ಟ್ ಇರುತ್ತೆ 10th ಅಲ್ಲಿ. 6 ಸಬ್ಜೆಕ್ಟ್ 10th ಅಲ್ಲಿ ಇರ್ಬೇಕಾದ್ರೆ ಆಲ್ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 100 ಬಂದ್ರೆ, ಆ 6 ಸಬ್ಜೆಕ್ಟ್ ಟೀಚರ್ಸ್ಗೂ ಈಚ್ ಸಬ್ಜೆಕ್ಟ್ಗೆ 1 lakh ರಿವಾರ್ಡ್ ಮನಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. 1 lakh. ಓಕೆ. ಅಂದ್ರೆ ಇದರಲ್ಲಿ ಕಂಡೀಷನ್ ಏನಂದ್ರೆ, 4 ಸಬ್ಜೆಕ್ಟ್ ಅಲ್ಲಿ 100 ತಗೊಂಡು 2 ಸಬ್ಜೆಕ್ಟ್ ಅಲ್ಲಿ 98 ತಗೊಂಡ್ರೆ ಇವ್ರಿಗೂ ಕೊಡಲ್ಲ. ನಾನು ಟಾರ್ಗೆಟ್ ಏನ್ ಕೊಟ್ಟಿದ್ದೀನಿ ನಮ್ಮ ಟೀಚರ್ಸ್ಗೆ, ಒಂದು ಸ್ಟೂಡೆಂಟ್ ಆಲ್ ಸಬ್ಜೆಕ್ಟ್ ಅಲ್ಲಿ ಔಟ್ ಬರಬೇಕು. ಆವಾಗ 6 ಸಬ್ಜೆಕ್ಟ್ ಇದ್ರೆ 6 ಲಕ್ಷ, 5 ಸಬ್ಜೆಕ್ಟ್ ಇದ್ರೆ 5 ಲಕ್ಷ. ಅದು PUC ಇರ್ಬೋದು, 10th ಇರ್ಬೋದು, ಯಾವುದೇ ಇರ್ಬೋದು. ಇದು ನಾನು ಎನ್ಕರೇಜ್ ಮಾಡಬೇಕು ಅಂತ ಕೊಟ್ಟು, ಅಟ್ ದ ಸೇಮ್ ಟೈಮ್ ಆ ಸ್ಟೂಡೆಂಟ್ಗೂ ನಾವು ಎನ್ಕರೇಜ್ ಮಾಡ್ಬೇಕಲ್ಲ, ಆ ಸ್ಟೂಡೆಂಟ್ ಕೂಡ 1 lakh ರಿವಾರ್ಡ್ ಮನಿ ಕೊಟ್ಟಿದ್ದೀವಿ. ಎಲ್ಲ ಕೂಡ ಏನಂದ್ರೆ, ನಾವು ಟ್ಯಾಲೆಂಟ್ ಎನ್ಕರೇಜ್ ಮಾಡ್ಬೇಕು, ಬೇರೆ ಸ್ಟೂಡೆಂಟ್ ಇನ್ಸ್ಪಿರೇಷನ್ ಬರಬೇಕು, ಬೇರೆ ಟೀಚರ್ಸ್ ಇನ್ಸ್ಪಿರೇಷನ್ ಬರಬೇಕು. ಈ ಉದ್ದೇಶದಿಂದ ಕೆಲವು ಒಳ್ಳೆ ಈ ಪ್ರೋತ್ಸಾಹ ಬರಬೇಕು ಅಂತ ಕೂಡ ಒಂದು ಗುಡ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿದ್ದೀನಿ. ನೈಸ್ ಸರ್. ಕೆಲವೊಂದ್ ಕಡೆ ನಾನು ನೋಡಿದೆ ನೀವು ಲ್ಯಾಪ್ಟಾಪ್ಸ್ ಕೂಡ ಕೊಟ್ಟಿದ್ದೀರಾ ಮಕ್ಕಳಿಗೆ. ಸರ್, ಯಾರು ನಮ್ಮ 10th ಅಲ್ಲಿ ಇರ್ಬೋದು, ಸೆಕೆಂಡ್ PUC ಇರ್ಬೋದು, CBSE 10th ಇರ್ಬೋದು, CBSE 12th ಇರ್ಬೋದು, ಯಾರು ಅವ್ರ ಸೆಕ್ಷನ್ ಅಲ್ಲಿ ಟಾಪ್ ಮಾರ್ಕ್ಸ್ ತಗೊಂತಾರೋ ಅವರಿಗೆ, ನಾಟ್ ನೌ, ನನಗೆ 20 ಮಕ್ಕಳಿದೆ ಸ್ಟಾರ್ಟಿಂಗ್ ಅಂತ ಹೇಳಿದೆಲ್ಲ, ಆವತ್ತಿಂದನೂ ಕೂಡ ಆ ಟಾಪರ್ಸ್ಗೆ ನಾನು ಲ್ಯಾಪ್ಟಾಪ್ ಕೊಡ್ತಾ ಇದ್ದೆ. ಅವಾಗಿಂದ. ಓಕೆ. ಸೊ ಇದೊಂದು ಒಳ್ಳೆ ಮೋಟಿವೇಶನ್ ಸರ್. ಹೌದು. ಇವಾಗ ನೀವು ಅದು 0 ಟ್ಯೂಷನ್ ಫೀಸ್ ವೇವ್ ಆಫ್ ಅಂತ ಹೇಳಿದ್ರಿ ಸರ್. ಸೊ ನನ್ನ ನೆಕ್ಸ್ಟ್ ಈಗ 10th ಮಾಡುವಂತ ಮಕ್ಕಳಿಗೆ ಇವಾಗ ಎಕ್ಸಾಮ್ ಬರ್ದಿದ್ದಾರೆ, ಸೊ ಅವ್ರದ್ದು ರಿಸಲ್ಟ್ ಬರುತ್ತೆ, ಎಬೋ ಎಷ್ಟು ಪರ್ಸೆಂಟೇಜ್ ಬಂದ್ರೆ? 90 ಮೇಲೆ, 90 ಬಂದ್ರು ಸರಿ. ಓಕೆ. 90 ಮೇಲೆ ಯಾವ ಸ್ಟೂಡೆಂಟ್, ನಮ್ಮ ಸ್ಕೂಲ್ ಅಂತ ಅಲ್ಲ, ಬೇರೆ ಸ್ಕೂಲ್ ಅಂತ ಅಲ್ಲ, ನಮ್ಮ ಬೆಂಗಳೂರು ಅಂತ ಅಲ್ಲ, ಅವ್ನು ಗುಲ್ಬರ್ಗ ಇರ್ಲಿ, ಬೀದರ್ ಇರ್ಲಿ, ಬಿಜಾಪುರ ಇರ್ಲಿ, ಎಲ್ಲಿಂದ ಬಂದ್ರು ನಾವು ಈ ಇನ್ಸ್ಪೈರ್ ಸ್ಕಾಲರ್ಶಿಪ್ ಕೊಡಕ್ಕೆ ರೆಡಿ ಇದೀವಿ. ಇದು ನಾಟ್ ಓನ್ಲಿ 1 year, ಲೈಫ್ ಟೈಮ್. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಈ ಇನ್ಸ್ಪೈರ್ ಸ್ಕಾಲರ್ಶಿಪ್ ಇರುತ್ತೆ. ಯಾಕಂದ್ರೆ ನನಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ. ಕರೆಕ್ಟ್ ಸರ್. ಸೊ ನಾವು ಈ ಪಾಯಿಂಟ್ ನಾವು ಜನರಿಗೆ ಕೂಡ ಹೇಳ್ಬೋದು. ಸೊ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೇ 90 above% ಬಂದ್ರೆ, ಸೊ VV ಇಂಟರ್ನ್ಯಾಷನಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ KBC PU ಕಾಲೇಜಲ್ಲಿ ಅವ್ರಿಗೆ ಫ್ರೀ ಟ್ಯೂಷನ್ ಫೀಸ್ ಇರುತ್ತೆ. ಸೊ ಅವರು ಯಾವಾಗ ಬೇಕಾದ್ರೂ ಅವ್ರ ವೆಬ್ಸೈಟ್ಗೆ ಹೋಗಿ ಕಾಲ್ ಮಾಡ್ಬೋದು. ಆ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅವ್ರ ಕಡೆಯಿಂದ ಕೂಡ ಕಾಲ್ ಬರುತ್ತೆ. ಸೊ ಇದು ಒಂದು ಗ್ರೇಟ್ ಇನಿಷಿಯೇಟಿವ್ ಸರ್ ನೀವು ಮಾಡ್ತಾ ಇರೋದು. ಎಷ್ಟೊಂದು ಕಾಲೇಜುಗಳಲ್ಲಿ ಆಕ್ಚುಲಿ ಇಲ್ಲ, ಎಲ್ಲ ಸ್ಕಾಲರ್ಶಿಪ್ ಅಂತ ಮಾಡ್ತಾರೆ, 98%ಗೆ ಕಟ್ ಆಫ್ ಮಾಡ್ತಾರೆ. 90 above. ಓಕೆ. ಸೊ ಈಗ ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿರಾ, ಟೀಚರ್ಸ್ಗೆ, ಮಕ್ಕಳಿಗೆ ಪ್ರೋತ್ಸಾಹ ಧನಗಳು ಕೊಡ್ಕೊಂಡ್ ಬಂದಿರಾ, ಮತ್ತೆ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಿರಾ. ನೀವ್ ಏನೇ ಮಾಡ್ಬೇಕಂದ್ರೂ ನಿಮ್ ಹಿಂದೆ ಏನಾದ್ರು ಒಂದು ಮೋಟಿವೇಶನ್ ಇರಬೇಕು. ಯಾರ್ದು ಒಬ್ರದ್ದು ಮಾಡೆಲ್, ನಿಮ್ಗೆ ರೋಲ್ ಮಾಡೆಲ್ ಯಾರು ಇರ್ಬೋದು ಅಂತ ಸರ್? ನನಗೆ ಇನ್ಸ್ಪಿರೇಷನ್ ಬೆಂಗಳೂರಲ್ಲಿ. ಓಕೆ ಸರ್.
PS ಕಾಲೇಜ್ ಗೊತ್ತಾ? PS ಕಾಲೇಜ್ ಗೊತ್ತು ಸರ್. ಗೊತ್ತು ಸರ್. ಅವರು ಫೌಂಡರ್ ಗೊತ್ತಾ? ಗೊತ್ತು ಸರ್. ಮೊನ್ನೆ ಇನ್ನೂ ಸಾರಿ, ದೊರೈಸ್ವಾಮಿ ಅವರು. ಸ್ವಾಮಿ. ಹೌದು, ಡಾಕ್ಟರ್ ದೊರೆಸ್ವಾಮಿ. MR ದೊರೈಸ್ವಾಮಿ ಅವರು. ಹ್ಮ್. ಅವರು ನನಗೆ ಇನ್ಸ್ಪಿರೇಷನ್, ರೋಲ್ ಮಾಡಲ್. ಯಾಕಂದ್ರೆ ಸೇಮ್ ನಂದು ಈಗ ಏನು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ, ಅವರು ಕೂಡ ರೈತ ಕುಟುಂಬದಿಂದ ಬಂದಿದ್ರು. ಅವರು ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ರು, ನಾನು ಕೂಡ ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ. ಅವರು ಒಂದು ಸಣ್ಣ ಹಳ್ಳಿಯಿಂದ ಬಂದು ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು PS ಕಾಲೇಜ್ ಅಂದ್ರೆ ಗೊತ್ತಿಲ್ಲದ ಕರ್ನಾಟಕ ಜನನೇ ಇಲ್ಲ. ಹ್ಮ್. ಅವರು ಅಷ್ಟು ಹೆಸರುವಾಸಿ ಮಾಡಿದ್ದಾರೆ. PS ಯೂನಿವರ್ಸಿಟಿ ಮಾಡಿದ್ದಾರೆ, PS ಮೆಡಿಕಲ್ ಕಾಲೇಜ್ 2 ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿಲ್ವೋ, ಅವರು ಫಸ್ಟ್ ಟೈಮ್ ಇನ್ ಕರ್ನಾಟಕ ಬಹಳ ಗೌರ್ಮೆಂಟ್ ಸ್ಕೂಲ್ಸ್ನ ಅಡಾಪ್ಟ್ ತಗೊಂಡು ಕ್ಲೋಸ್ ಟುಗೆದರ್ ಸಹಾಯ ಮಾಡಿದ್ದಾರೆ. ಓಕೆ. ಅವರೇ ನನಗೆ ರೋಲ್ ಮಾಡಲ್ ಸರ್, ಅವರೇ ನನಗೆ ಇನ್ಸ್ಪಿರೇಷನ್. ಅವ್ರು ಸಾಧನೆ ಮಾಡಿದ್ದಾರೆ, ನಾನು ಯಾಕೆ ಮಾಡಬೇಡ್ದು ಅಂತ. ಅದೇ ರೀತಿ ಇನ್ನೊಂದು ಅದೃಷ್ಟ ಕೂಡ ನನಗೇನು ಅಂದ್ರೆ, ನಾನು ಬೆಂಗಳೂರಿಗೆ ಬಂದಿದ್ದು ಹೊಸದಲ್ಲಿ ಯಾವುದೋ ಒಂದು ಮೀಟಿಂಗ್ ಇತ್ತು PS ಆಡಿಟೋರಿಯಂ ಅಲ್ಲಿ. ಅಲ್ಲಿ ನಾನು ಫಸ್ಟ್ ಭಾಷಣ ಮಾಡಿದೆ. ಅವ್ರು ನೋಡಿ, ಅವ್ರಿಗೆ ನನಗೆ ಪರಿಚಯ ಇಲ್ಲ, ಬಟ್ ಅವ್ರಂತ ಯಾರಂತ ಗೊತ್ತು ನನಗೆ. ಅವ್ರನ್ನೇ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ. ಅವರು ನನ್ನ ಉತ್ತಮವಾದ ಭಾಷಣನ ನೋಡ್ಬಿಟ್ಟು ನನ್ನ ಸ್ಟೇಜ್ ಮೇಲೆ ಮತ್ತೆ ಕರ್ಕೊಂಡು ನನ್ನ ಮೇಲೆ ಕೈ ಹಾಕೊಂಡು, ತುಂಬಾ ಚೆನ್ನಾಗಿ ಮಾತಾಡಿದ್ಯಾ, ಹಿಂಗೆ ಇರಬೇಕು ನೀನು ನಾಲೆಡ್ಜಿ ಅಂತ ನನಗೆ ಬ್ಲೆಸ್ ಮಾಡಿದ್ರು. ಇನ್ನೊಂದು ಅದೃಷ್ಟ ನನಗೇನು ಅಂದ್ರೆ, ನಮ್ಮ ಆನ್ಯುವಲ್ ಡೇಗೆ 2 ಸಲ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಓಕೆ. ಅದು ನನ್ನ ಅದೃಷ್ಟ ಅಂತಾನೆ ಭಾವಿಸ್ತೀನಿ ನಾನು. ಆಮೇಲೆ 10th ಆನಿವರ್ಸರಿ ಡೇ ಕೂಡ ಬರಲೇಬೇಕು ಅಂತ ನಾನು ಹಠ ಮಾಡಿ ನಾನು ಚೀಫ್ ಗೆಸ್ಟ್ ಆಗಿ ಕರ್ಸ್ಕೊಂಡೆ. ಅವರು ಕೂಡ ಬಹಳ ಸಂತೋಷ ಪಟ್ಟಿದ್ರು. ಓಕೆ. ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಮಕ್ಕಳನ್ನ ನೀವು ಇಷ್ಟು ಔಟ್ಕಟ್ ಬೆಂಗಳೂರಲ್ಲಿ, ಆಮೇಲೆ ಆನ್ಯುವಲ್ ಡೇ ಕೂಡ ಇಷ್ಟು ಅದ್ದೂರಿಯಾಗಿ ಮಾಡಿದ್ರಂತ ಅವ್ರು ಕೂಡ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ಎನ್ಕರೇಜು ಮಾಡಿದ್ರು. ಅದರಿಂದ ನನಗೆ ರೋಲ್ ಮಾಡಲ್ ಮಾದರಿ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಒಂದು ಸರಸ್ವತಿ ಸುಪುತ್ರ ಅಂತಾನೆ ಹೇಳ್ಬೋದು. ಅಷ್ಟು ಮಟ್ಟಕ್ಕೆ ಅವ್ರ ವಿದ್ಯಾಸಂಸ್ಥೆ ಬೆಳೆದಿದೆ. ನಾನು ಕೂಡ ಅವ್ರನ್ನ ಆದರ್ಶವಾಗಿ ತಗೊಂಡು, ಅವ್ರನ್ನ ರೋಲ್ ಮಾಡಲ್ ತಗೊಂಡು, ನಾನು ಕೂಡ ಸಮಾಜಕ್ಕೆ ಎಜುಕೇಶನ್ ಮುಖಾಂತರ ಒಳ್ಳೆ ಸರ್ವಿಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ನೈಸ್ ಸರ್. ನೀವು ಮಾತಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಒಂದ್ ಸ್ವಲ್ಪ ಎಮೋಷನಲ್ ಆದ್ರಿ ನೀವು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ. ಯಾಕಂದ್ರೆ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು ಸರ್ ಅವ್ರಿಗೆ. ಓಕೆ. ಆಮೇಲೆ ನಾನು 10th ಆನಿವರ್ಸರಿ ಕರಿಬೇಕಾದ್ರೂ ಅವ್ರನ್ನ ಹಲೋ ಮಾಡಕ್ಕೆ ಅವರು ಫ್ಯಾಮಿಲಿ ಮೆಂಬರ್ಸ್ ರೆಡಿ ಇರ್ಲಿಲ್ಲ. ಆದ್ರೆ ಒಂದು ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು, ಒಂದು ಸಾಮಾನ್ಯ ಮನುಷ್ಯ ಇಷ್ಟು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದಾರೆ, ಅವರಿಗೆ ನನ್ನ ಬ್ಲೆಸ್ಸಿಂಗ್ ಬೇಕು, ನನ್ನ ಎನ್ಕರೇಜ್ ಬೇಕು ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸು ಅಡ್ಡಿ ಮಾಡಿದ್ರು ನನ್ನ 10th ಆನಿವರ್ಸರಿಗೆ ಬಂದು ಸತತ 3 ಗಂಟೆ ಕಾಲ ನಮ್ಮ ಸಂಸ್ಥೆಯಲ್ಲಿ ಇದ್ದಿದ್ರು. ಅದರಿಂದ ಸ್ವಲ್ಪ ಎಮೋಷನ್ ಆಗುತ್ತೆ. ಯಾಕಂದ್ರೆ ಅವ್ರು ಇನ್ನ ಸರ್ವಿಸ್ ಮಾಡ್ಬೋದಾಯ್ತು. ನೀವು ನೋಡಿ, ಈ ಬೆಂಗಳೂರಲ್ಲಿ ಎಷ್ಟೋ ದುಡ್ಡು ಮಾಡಿರೋರು ಇದ್ದಾರೆ. ಒಂದು ಎಜುಕೇಶನಲ್ ಸಿಸ್ಟಮ್ ಅಲ್ಲಿ ಇದ್ದು, ಪ್ರೈವೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡೋರ್ನ ಯಾರನ್ನಾದ್ರೂ ನೋಡಿದ್ರ ನೀವು? ಹೌದು. ಆಲ್ಮೋಸ್ಟ್ ಆಲ್ ಅವರು ನನಗೆ ಗೊತ್ತಿನ ಮಟ್ಟಿಗೆ 100 ಗೌರ್ಮೆಂಟ್ ಸ್ಕೂಲ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. 100 ಆಕ್ಚುಲಿ ಈ ವಿಷಯ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಸರ್. ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಕ್ಲೋಸ್ ಟುಗೆದರ್ ಕೊಟ್ಟಿದ್ದಾರೆ. ಓಕೆ. ದುಡ್ಡು ಎಲ್ಲರ ಹತ್ರ ಇರ್ಬೋದು, ಆದ್ರೆ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಗೌರ್ಮೆಂಟ್ ಸ್ಕೂಲ್ಸ್ಗೆ ಸಹಾಯ ಮಾಡೋರು, ಅಡಾಪ್ಟ್ ತಗೊಂಡು ಇಂಪ್ರೂವ್ ಮಾಡಿರೋರು ಯಾರಿದ್ದಾರೆ? ಕರೆಕ್ಟ್ ಸರ್. ತುಂಬಾ ಒಳ್ಳೆ ವ್ಯಕ್ತಿ ಅವರು ಆಗಿದ್ರು. ನಾನು ಹೇಳ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಎಜುಕೇಶನಲ್ ಸೆಕ್ಟರ್ ಅಲ್ಲಿ ದೊರೈಸ್ವಾಮಿ ಅವರು ಲೆಜೆಂಡರಿ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೈಸ್ ಸರ್, ನೈಸ್. ಸೊ ನೀವು ಸರ್ ಬ್ಯಾಕ್ ಗ್ರೌಂಡ್ ಕೂಡ ಹೇಳಿದ್ರಿ, ನಿಮ್ ಬ್ಯಾಕ್ ಗ್ರೌಂಡ್ ಕೂಡ ಹೇಳಿದ್ರಿ. ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಕಂಡ್ರಿ, ಇದನ್ನ ದೊಡ್ಡ ಸಂಸ್ಥೆಯಾಗಿ ಮೂಡಿಸ್ಕೊಂಡ್ ಬಂದ್ರಿ. ಬಟ್ ಈಗಿನ ಜನರೇಷನ್ ಅಲ್ಲಿ ಕನಸು ಕಾಣುವಂತ ಶಕ್ತಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್? ಈಗಿನ ಜನರೇಷನ್ ಮಕ್ಕಳಿಗೆ ಅದಕ್ಕೆ ಕಾರಣಗಳು ಏನಿರ್ಬೋದು ಸರ್? ಈಗ ನಾನು ಪದೇ
ನಮ್ಮ ಸ್ಕೂಲು ಓರಿಯೆಂಟೇಶನ್ ಪ್ರೋಗ್ರಾಮ್ ಇರ್ಬೋದು, ಆನ್ಯುವಲ್ ಡೇ ಅಲ್ಲೇ ಆಗಿರ್ಬೋದು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಖಡಕ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ನನ್ನ ಒಪಿನಿಯನ್ಸ್ ನಾನು ಖಡಕ್ ಆಗಿ ಕೂಡ ಹೇಳ್ತಾ ಇದ್ದೀನಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನ 4 ಲೋಕದಲ್ಲಿ ಇದ್ದಾರೆ. ಸಮಾಜದ ಬಗ್ಗೆ ಯೋಚನೆ ಮಾಡೋ ಅಷ್ಟು ಟೈಮ್ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಫೋನಲ್ಲಿ ಎಂಗೇಜ್ ಇರ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿಲ್ವೋ, ನಾನು ಒಂದು ಹೊಸ ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಈಗ ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಸೂರ್ಯೋದಯ ನೋಡ್ತಾ ಇದ್ದಾರೆ? ಎದ್ದೇಳಿದ ತಕ್ಷಣ ಏನ್ ನೋಡ್ತಾರೆ? ನೋಟಿಫಿಕೇಶನ್ಸ್ ನೋಡ್ತಾರೆ, ಫೋನು ನೋಡ್ತಾರೆ. ಮಗನ್ನು ನೋಡಲ್ಲ, ಮಗಳನ್ನೂ ನೋಡಲ್ಲ. ಆ ಮಗ ಕೂಡ ಅಪ್ಪನ್ನು ನೋಡಲ್ಲ, ಅಮ್ಮನ್ನು ನೋಡಲ್ಲ. ಫೋನ್ ಇದ್ರೆ ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಏನ್ ನೋಟಿಫಿಕೇಶನ್ ಬಂತು. ಈ ರೀತಿ ಇವರು ವ್ಯಾಲ್ಯೂಬಲ್ ಟೈಮ್ ನ ಅದರಲ್ಲಿ ಹಾಲ್ ಮಾಡ್ಕೊಂತ ಇದ್ರೆ ಸಮಾಜದ ಬಗ್ಗೆ ಇವ್ರಿಗೆ ಏನ್ ಗೊತ್ತಿರ್ತದೆ? ಯಾರ ಇನ್ಸ್ಪಿರೇಷನ್ ಸ್ಟೋರಿ ಓದ್ತಾ ಇದ್ದಾರೆ ಇವರು? ನಾನು ಮೊನ್ನೆ ಕೂಡ ನಮ್ಮ ಸ್ಕೂಲ್ ಆನ್ಯುವಲ್ ಡೇ ಅಲ್ಲಿ ಹೇಳಿದ್ದೀನಿ ನೋಡಿ. ಈಗ ನಮ್ಮ ಲೆಟರ್ ಹೆಡ್ ಅಲ್ಲಿ ವಿವೇಕಾನಂದ ಸ್ವಾಮಿ ಇರ್ತಾರೆ, ಅವ್ರಿಲ್ಲ ಈಗ, ಬಟ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಯಾಕೆ? ಅದೇ ರೀತಿ ಕುವೆಂಪು ನಮ್ಮಲ್ಲಿ ಇಲ್ಲ, ಆದ್ರೆ ಕುವೆಂಪು ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ? ಮೋಚಗುಂಡ ವಿಶ್ವೇಶ್ವರಯ್ಯ ಇಲ್ಲ, ಆದ್ರೆ ಕಾವೇರಿ ನೀರು ಕುಡಿತಾ ಇದೀವಿ. ಅವ್ರ ಬಗ್ಗೆ ಈಗ ಮಾತಾಡ್ತಾ ಇದೀವಿ. ಯಾಕೆ ಮಾತಾಡ್ತಾ ಇದೀವಿ? ಯಾಕಂದ್ರೆ ಅವ್ರು ಸಾಧನೆ ಮಾಡಿ ಹೋಗಿದ್ದಾರೆ. ಅದೇ ರೀತಿ ಸರ್ವೇಪಲ್ಲಿ ರಾಧಾಕೃಷ್ಣ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು. ಅಂದ್ರೆ ಈಗ ಏನಾಯ್ತಂದ್ರೆ, ಈಗ ನನಗೆ ಎಲ್ಲ ಅನುಕೂಲ ಇದೆ, ನಾನು ಇನ್ಯಾರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಆ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಇದು ತಪ್ಪಾಗತ್ತೆ. ಆಮೇಲೆ ಇನ್ನೊಂದು ಕೂಡ ನಾನು ಹೇಳ್ತೀನಿ, ಈಗ ಪೇರೆಂಟ್ಸ್ ಕೂಡ ಮಾರ್ಕ್ಸ್ ನೋಡ್ತಾ ಇದ್ದಾರೆ. ಆಮೇಲೆ ಅವ್ರ ಮಕ್ಕಳು ಬೇಗ ಯಾವ್ದೋ ಒಂದು ಗ್ರಾಜುಯೇಷನ್ ಅಲ್ಲಿ ಪಾಸ್ ಆಗ್ಬಿಟ್ಟು ಯಾವ್ದೋ ಜಾಬ್ ತಗೊಂಡು ದುಡ್ಡು ದುಡಿಯ ಯಂತ್ರಗಳಾಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಹೊತ್ತು ಒಂದು ಪರಿಪೂರ್ಣವಾದ ವ್ಯಕ್ತಿ ಆಗ್ಬೇಕು ಅಂತ ಯಾರು ಆಸೆ ಪಡ್ತಾ ಇಲ್ಲ. ಇದು ತಪ್ಪಾಗತ್ತೆ ಸರ್. ಈಗ ಆಯ್ತು ಸರ್, ಈಗ ನಮ್ಮ ಹಳೆ ಕಾಲದಲ್ಲಿ ಬಹಳ ಕವಿಗಳಿದ್ದಾರೆ ಕನ್ನಡದಲ್ಲಿ. ಈಗ ಯಾವ್ದಾದ್ರು ಹೊಸ ಕವಿ ಬರ್ತಾ ಇದ್ದಾರಾ? ಯಾರಾದ್ರೂ ಹೊಸ ಕವಿ ಬಂದಿದ್ದಾರಾ? ಯಾರು ಇಲ್ಲ ಸರ್ ಇವಾಗ. ಈ ಜನರೇಷನ್ ಅಲ್ಲಿ ಯಾರಾದ್ರೂ ಸಮಾಜಕ್ಕೆ ಇನ್ಸ್ಪಿರೇಷನ್ ಆಗ ಅಂತ ರಚನೆಗಳು ಏನಾದ್ರು ಬರ್ತಾ ಇದೆಯಾ? ಎಲ್ಲರೂ ಕೂಡ ನಾನಾಯ್ತು, ನನ್ನ ಅನುಕೂಲಗಳಾಯ್ತು, ನನ್ನ ಸೆಲ್ ಫೋನ್ ಆಯ್ತು, ಅದರಲ್ಲಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾಯ್ತು, ಈ ರೀತಿ ಇದೆ. ಸೊ ನೀವ್ ಹೇಳ್ದಂಗೆ ಈ ಲೆಜೆಂಡ್ರಿ ಯಾರ್ಯಾರು ಇರ್ತಾರೆ ಪರ್ಸನ್ಸ್, ಅವರೆಲ್ಲ ಫೋಟೋಗೆ ಸೀಮಿತ ಆಗ್ಬಿಡ್ತಾ ಇದ್ರ. ಈಗ ಪೇರೆಂಟ್ಸ್ಗೆ ನಮ್ಮ ಮಕ್ಳು ಈ ತರ ಆಗ್ಬೇಕು ಅನ್ನೋ ಮನೋಭಾವ ಬರ್ತಾ ಇಲ್ವಾ? ಇಲ್ಲ ಬರೀ ಅವ್ರನ್ನ ಫೋಟೋದಲ್ಲಿ ಇಟ್ಕೊಂಡು ಅವ್ರನ್ನ ತೋರಿಸಿ ಇಷ್ಟಕ್ಕೆ ನಿಂತೋಗ್ಬಿಟ್ಟಿದ್ಯಾ ಸರ್ ಇದು? ಸರ್, ನಾನು ಒಂದೇ ಮಾತು ಹೇಳಕ್ಕೆ ಹೇಳ್ತೀನಿ. ಈಗ ಪೇರೆಂಟ್ಸ್ಗೆ ಒಂದು ಒಳ್ಳೆ ಪೇಷನ್ ಇದ್ದು ಅವ್ರ ಇದ್ದಿದ್ರೆ ಮಕ್ಳಕ್ಕೂ ಕೂಡ ಬರುತ್ತೆ. ಯಾವಾಗ ಪೇರೆಂಟ್ಸ್ಗೆ ಇರಲ್ವೋ ಮಕ್ಳಿಗೂ ಇರಲ್ಲ. ಕರೆಕ್ಟ್. ಅದರಿಂದ ಫಸ್ಟು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಒಂದು 20 ವರ್ಷವರೆಗೆ ಯಾವ್ದಾದ್ರೂ ಒಂದು ಸ್ಟೂಡೆಂಟ್ ಅವನು ಡೆವಲಪ್ ಆಗಿಲ್ಲ, ಇಂಡಿಸಿಪ್ಲೈನ್ ಆಗಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ ಅಂದ್ರೆ ಆ ತಪ್ಪು ಅವಂದಲ್ಲ, ನಿಮ್ದು ನಮ್ಮದು ಸಮಾಜದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರನ್ನ ಎಂತ ವಾತಾವರಣದಲ್ಲಿ ನಾವು ಬೆಳೆಸಿದ್ರೆ ಆ ರೀತಿ ಅವ್ರು ತಯಾರಾಗ್ತಾರೆ. ಅದರಿಂದ 20 ವರ್ಷ ಒಳಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪು ಆ ಮಗುದಲ್ಲ, ಅದು ನಿಮ್ದಾದ ಪೇರೆಂಟ್ಸ್ದು ಇರುತ್ತೆ, ನಮ್ಮಂತ ಇನ್ಸ್ಟಿಟ್ಯೂಷನ್ ಅವ್ರದ್ದು ಇರ್ತದೆ, ಈ ಪರಿಸರ ಇರ್ತದೆ, ಸಮಾಜದ ಇರುತ್ತೆ. ಕರೆಕ್ಟ್. ಪರಿಸರ ಹೆಂಗಿರ್ತದೆ ಮಕ್ಳು ಹಂಗೆ ತಯಾರಾಗ್ತಾರೆ. ಸರ್, ಇನ್ನೊಂದು ಸಣ್ಣ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಒಂದು ಚಿಕ್ಕ ಹುಡುಗಿ ಮೊನ್ನೆ ಫ್ಯೂ ಮಂತ್ಸ್ ಬ್ಯಾಕ್ ನಡೆದಿರುವಂತ ಇನ್ಸಿಡೆಂಟ್ ಇದು. ಅವ್ರ ತಾಯಿ ಆಫೀಸಿಂದ ಬರೋಕ್ ಮುಂಚೆ ಲೆಟ್ರ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ ಚಿಕ್ಕ ಹುಡುಗಿ. ಏನಂತ, ನನಗೆ ಗೊತ್ತಿಲ್ಲದಂಗೆ ನಿಮ್ಮ ಮೊಬೈಲ್ನ ನಾನು ಬೀಳ್ಸ್ಬಿಟ್ಟಿನಿ ನೀರಲ್ಲಿ, ಅದು ಕೆಟ್ಟೋಗಿದೆ, ಸೊ ನೀವು ಬಂದ್ರೆ ಎಲ್ಲಿ ನನಗೆ ಹೊಡಿತೀರಾ ಬೈತೀರಾ ಅನ್ನೋ ಭಯದಲ್ಲಿ ನಾನು ಇದನ್ನ ಮಾಡೀನಿ ಅಂತ ಹುಡುಗಿ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೋತಾರೆ. ಇಷ್ಟು ಭಯದ ವಾತಾವರಣದಲ್ಲಿ ಬೆಳೆಸ್ತಾ ಇರುವಂತ ಪೇರೆಂಟ್ಸ್ಗೆ ನಿಮ್ ಕಡೆಯಿಂದ ಏನು? ನಾನು ಹೊಸದಾಗಿ ಏನು ಹೇಳೋದಿಲ್ಲ. ನಾನು ನಮ್ಮ ಸ್ಕೂಲ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಲ್ಲಿ, ಸ್ಕೂಲ್ ಆನ್ಯುವಲ್ ಡೇ ಅಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಹೇಳಿದ ಮಾತಲ್ಲ, ವಿವೇಕಾನಂದ ಸ್ವಾಮಿ ಅವರು ಹೇಳಿದ ಮಾತ. ಎಜುಕೇಶನ್ ಮೀನ್ಸ್ ನಾಟ್ ಡಿಗ್ರಿ, ನಾಟ್ ಸರ್ಟಿಫಿಕೇಟ್ಸ್, ನಾಟ್ ಪೋಸ್ಟ್ ಗ್ರಾಜುಯೇಷನ್. ನಿಜವಾದ ಎಜುಕೇಶನ್ ಅಂದ್ರೆ ವಿವೇಕಾನಂದ ಸ್ವಾಮಿ ಹೇಳಿದ ಪ್ರಕಾರ ನಮ್ಗೆ ಜೀವನ ಪ್ರಯಾಣದಲ್ಲಿ, ಲೈಫ್ ಜರ್ನಿಯಲ್ಲಿ ಎಂತ ಕಷ್ಟ ಬಂದ್ರು, ಇನ್ನೇನು ನಾನು ಬದುಕೇಕಾಗಲ್ಲ ಅಂತ ಕಷ್ಟಗಳು ನಮ್ಗೆ ಬಂದ್ಬಿಟ್ಟಿದೆ, ಇನ್ನು ನಾನು ಸೂಸೈಡ್ ಮಾಡ್ಕೊಳೋದು ಒಂದೇ ಒಂದು ಮಾರ್ಗ. ಅಂತ ಸಂದರ್ಭ ಬಂದ್ರು
ಗಟ್ಟಿ ಮೆಂಟಲಿ ಸ್ಟ್ರಾಂಗ್ ಇಂದ ಅದನ್ನ ಮೀರಿ ಮತ್ತೆ ಜೀವನ ಕಟ್ಕೊಳೋ ಅಷ್ಟು ಧೈರ್ಯ ಕೊಡುತ್ತಲ್ಲ, ಅದು ನಿಜವಾದ ಎಜುಕೇಶನ್. ನಾಟ್ ಸರ್ಟಿಫಿಕೇಟ್ಸ್, ನಾಟ್ ಡಿಗ್ರೀಸ್. ಎಂತ ಕಷ್ಟ ಕಾಲ ಬಂದ್ರು ಮತ್ತೆ ನಿಭಾಯಿಸ್ಕೊಂಡು ಯಾರು ಮುಂದೆ ಕೊರಿಯೋ ಅಷ್ಟು ಸ್ಟ್ರಾಂಗ್ ಮನೋಭಾವನೆ ಕೊಡ್ತಾರೋ ಅದು ನಿಜವಾದ ಎಜುಕೇಶನ್. ಕಷ್ಟಗಳು ಬರ್ತವೆ, ಅದನ್ನ ಫೇಸ್ ಮಾಡ್ಬೇಕು, ಮತ್ತೆ ಜೀವನ ಕಟ್ಕೋಬೇಕು. ಅದು ಯಾವ್ದು ಹೇಳ್ಕೊಡುತ್ತೋ ಅದೇ ನಿಜವಾದ ಎಜುಕೇಶನ್, ಕರೆಕ್ಟ್ ಸರ್. ಡಿಗ್ರಿ ಅಲ್ಲ. ಸರ್, ಈಗ ನನ್ನ ಪೇರೆಂಟ್ಸ್ ಕಡೆಯಿಂದೆಲ್ಲ ಒಂದು ಕ್ವಶನ್ ನಾನು ನಿಮ್ಗೆ ಕೇಳೋದಿದ್ರೆ, ಸೊ ನಾನು ನನ್ನ ಮಗುನ ನಿಮ್ಮ ಒಂದು ಸ್ಕೂಲ್ಗೆ, ನಿಮ್ಮ ಒಂದು ಕಡೆಗೆ, ನಿಮ್ಮ ಹತ್ರ ಬಂದು ನಾನು ಸೇರ್ಸಿದ್ರೆ ನಾನು ನಿಮ್ಮ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸರ್? ಸರ್, ಆ ರೀತಿ ಎಕ್ಸ್ಪೆಕ್ಟೇಷನ್ಗೆ ನಾನು ಫಾಲ್ಸ್ ಪ್ರಾಮಿಸ್ ಮಾಡಕ್ಕಾಗಲ್ಲ. ನಾನು ಆವಾಗಲೇ ಹೇಳಿದೆ, ಒಂದು ಒಳ್ಳೆ ಎಜುಕೇಶನ್ ಅನ್ನೋದು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದನೋ ಒಂದು ಟೀಚರ್ಸ್ ಇಂದನೋ ಸಾಧ್ಯ ಆಗ ಕೆಲಸ ಅಲ್ಲ. ಒಂದು ಮಗು ಪರಿಪೂರ್ಣವಾಗಿ ಒಳ್ಳೆ ಎಜುಕೇಶನಲಿಸ್ಟ್ ಆಗ್ಬೇಕು, ಒಳ್ಳೆ ಪ್ರಜಾ ಆಗ್ಬೇಕು ಅಂದ್ರೆ ಇದರಲ್ಲಿ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟ್ ಇದೆ, ಟೀಚರ್ಸು ಇಂಪಾರ್ಟೆಂಟ್ ಇದೆ, ಪೇರೆಂಟ್ಸು ಇಂಪಾರ್ಟೆಂಟ್ ಇದೆ, ಮಗು ಇನ್ವಾಲ್ವ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್ ಇದೆ. ಇಷ್ಟು ಜನ ಪರ್ಫೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಮಗು ಬಹುಶಃ ಒಳ್ಳೇದು ನಿರ್ಮಾಣ ಆಗುತ್ತೆ. ಇದರಲ್ಲಿ ಒಬ್ಬರು ಫೇಲ್ ಆಗಿದ್ರು ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಇನ್ ಕೇಸ್ ಪೇರೆಂಟ್ಸ್ ನೀವು ಮನೆಯಲ್ಲಿ ಫೇಲ್ ಆಗಿದ್ರೆ ನಾನು ಎಷ್ಟು ಉತ್ತಮ ಶಿಕ್ಷಣ ಕೊಟ್ಟದನ್ನು ಅದು ಸಕ್ಸಸ್ ಆಗಲ್ಲ. ಇನ್ ಕೇಸ್ ನೀವು ಚೆನ್ನಾಗಿರ್ತೀರಿ, ನೀವು ಅವೇರ್ನೆಸ್ ಪೇರೆಂಟ್ಸ್ ಇದ್ರಿ, ನೀವು ಬಹಳ ಕಾಳಜಿ ತೋರಿಸ್ತೀರಿ, ಬಹಳ ಮೈಕ್ರೋ ಮಾನಿಟರಿಂಗ್ ಮಾಡ್ತೀರಿ, ಆದರೆ ನಾನು ಮ್ಯಾನೇಜ್ಮೆಂಟ್ ನಾನು ಕರೆಕ್ಟ್ ಆಗಿರ್ತೀನಿ, ಆದ್ರೆ ನಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ಕರೆಕ್ಟ್ ಆಗಿರಲ್ಲ, ಆವಾಗ್ಲೂ ಕೂಡ ಫೇಲ್ ಆಗುತ್ತೆ. ಅದರಿಂದ ನಾನು ಫಾಲ್ಸ್ ಪ್ರಾಮಿಸ್ ಮಾಡಕ್ಕೆ ರೆಡಿ ಇಲ್ಲ. ಆದ್ರೆ ಎಲ್ಲರೂ ನಾವು ಕಾಳಜಿ ತೋರಿಸಿ ಎಲ್ಲರೂ ಅವ್ರವ್ರ ಜವಾಬ್ದಾರಿ ನಿಭಾಯಿಸಿದ್ರೆ ಒಂದು ಒಳ್ಳೆ ಸ್ಟೂಡೆಂಟ್ ರೆಡಿ ಆಗಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನು ನನಗೆ ಅರ್ಥ ಆಯ್ತು ಅಂದ್ರೆ ಸರ್, ನೀವು ಬರೀ ಅಡ್ಮಿಷನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಬಿಕಾಸ್ ಇದೇ ಕ್ವಶನ್ ಬೇರೆ ಯಾವ್ದಾದ್ರು ಸ್ಕೂಲ್ ಓನರ್ಸ್ಗೆ, ಕಾಲೇಜ್ ಓನರ್ಸ್ಗೆ ಕೇಳಿದ್ರೆ ಸರ್ ನಿಮ್ಗೆ ಸ್ವರ್ಗನೇ ತೋರಿಸ್ತಾರೆ. ನಾನು ಸ್ವರ್ಗ ತೋರ್ಸಕ್ ರೆಡಿ ಇಲ್ಲ. ಕರೆಕ್ಟ್ ಸರ್. ಯಾಕಂದ್ರೆ ನಂದು ಒಂದು ಫಸ್ಟ್ ಪ್ರಿನ್ಸಿಪಾಲ್, ನಾನು ಒಂದು ವಿದ್ಯಾಸಂಸ್ಥೆ ನಡೆಸಬೇಕಾದ್ರೆ ನಾನು ಸುಳ್ಳು ಮಾತಾಡಬಾರ್ದು. ಆಮೇಲೆ ನಮ್ಮ ಸ್ಟೂಡೆಂಟ್ ಕೂಡ, ನಾನು ಈಗ ಸೆಕೆಂಡ್ PU ಮುಗಿಸ್ಕೊಂಡು ಆಚೆ ಹೋಗ್ತಾ ಇರ್ತಾರೆ, ನಮ್ಮ ಸ್ಟೂಡೆಂಟ್ ಕೂಡ ನಾನು ಒಂದೇ ಮಾತು ಹೇಳ್ತಾ ಇರ್ತೀನಿ, ನೀವು ಸ್ಟೂಡೆಂಟ್ ಇದ್ರಿ, ನೀವು ಲೈಫ್ ಟೈಮ್ ನಮ್ಮ ಸ್ಟೂಡೆಂಟ್ ಇದ್ರಿ, ಲೈಫ್ ಟೈಮ್ ಯು ಆರ್ ಗುಡ್ ಆರ್ ಬ್ಯಾಡ್ ಮೈ ಸ್ಟೂಡೆಂಟ್. ಕರೆಕ್ಟ್ ಸರ್. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಸಮಾಜಕ್ಕೆ ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಸ್ಟೂಡೆಂಟ್ ಆದ ನೀವು ಯಾವುದೇ ಕಾರಣಕ್ಕೆ ನಿಮ್ಮಿಂದ ಸಮಾಜಕ್ಕಾಗ್ಲಿ ಇನ್ನೊಬ್ಬ ಮನುಷ್ಯನಕ್ಕಾಗ್ಲಿ ತೊಂದರೆ ಕೊಡಬೇಡದು, ಈ ರೀತಿ ನಡ್ಕೊಳ್ಳಿ ಅಂತ ಹೇಳಿ ಕಲಿಸ್ತೀರಿ. ಆಮೇಲೆ ಸೌಹೃದ ಇದ್ರೆ ನೀವು ಸಹಾಯ ಮಾಡಿ, ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಅಂತೂ ಮಾಡಬೇಡಿ, ಈ ಪ್ರಿನ್ಸಿಪಲ್ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿ ಕಲಿಸ್ತೀವಿ. ನೈಸ್ ಸರ್. ಸೊ ಇಷ್ಟೊತ್ತು ನಿಮ್ಮ ಅನುಭವ ಯಾವ ತರ ಇತ್ತು ಸರ್? ಇಷ್ಟೊಂದು ನಾವು ಕಾನ್ವರ್ಸೇಷನ್ ಮಾಡಿ ನೀವು ನಮ್ಮ ಪಾಡ್ಕಾಸ್ಟ್ ಬಂದು ಮಾತಾಡಿದ್ದು ಯಾವ ತರ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಂಗಿದ್ರೆ? ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಸರ್, ಇದು ಇಲ್ಲಿಂದ ಬಂದಿದ್ದು. ಕರೆಕ್ಟ್ ಸರ್. ಇದಕ್ಕೆ ನಾನು ದಿನನಿತ್ಯ ನೋಡ್ತಾ ಇರೋದು, ದಿನನಿತ್ಯ ಮಾತಾಡ್ತಾ ಇರೋದು, ನನ್ನ ಲೈಫ್ನ ನಾನು ಈ ಎಜುಕೇಶನಲ್ ಕಾಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಭಾವನೆ ಕೂಡ, ನಾನು ಯಾವ ರೀತಿ ನನ್ನ ಫೀಲಿಂಗ್ ಅಂದ್ರೆ, ನಾನು ಎಲ್ಲೋ ಒಂದು ಸಣ್ಣ ವಿಲೇಜ್ ಅಲ್ಲಿ, ಹಳ್ಳಿಯಲ್ಲಿ ಮಣ್ಣಿನ ಮಗನಾಗಿ ಹುಟ್ಟಿ ಇವತ್ತು 3,000 ಮಕ್ಕಳಿದ್ದಾರೆ, 200 ಜನ ಸ್ಟಾಫ್ ಇದ್ದಾರೆ, ಇದನ್ನೆಲ್ಲ ನಡೆಸ್ತಾ ಇದ್ದೀನಿ ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ದೈವ ಕೃಪೆ, ದೈವ ಆಜ್ಞೆ ಇದೆ. ನೀನು ಇದು ಮಾಡು ಅಂತ ನನ್ನ ಬ್ರೈನಲ್ಲಿ ಆ ಯೋಚನೆ ಬಂತು. ಇದು ನಾನು ದೈವ ಕೆಲಸ ಅಂತಾನೆ ಮಾಡ್ತಾ ಇದ್ದೀನಿ. ಇಲ್ಲಿ ಜಂಬದ ಮಾತು, ನಾನೇನೋ ಮಾಡ್ಬಿಟ್ಟಿದ್ದೀನಿ, ನಾನು ಯಾವತ್ತಕ್ಕೂ ಕೂಡ ಆ ರೀತಿ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಡೌನ್ ಟು ಎರ್ತ್. ಅವತ್ತು ನನಗೆ ಏನೂ ಹಿನ್ನೆಲೆ ಇಲ್ಲ, ಅಷ್ಟೊಂದು ಪೇರೆಂಟ್ಸು ನನ್ನ ಮೇಲೆ ನಂಬಿಕೆ ಇಟ್ಟು ಕಲಿಸಿದ್ದಾರೆ. ಇವತ್ತಕ್ಕೂ ಕೂಡ ನಾನು ಅದೇ ಪ್ಲೇಸಲ್ಲಿ ಕೂತಿದ್ದೀನಿ. ಈಗೇನು 20 ಮಕ್ಳಿರ್ಬೇಕಾದ್ರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ನನ್ನ ಪೇರೆಂಟ್ ಜೊತೆ ನಾನು ಯಾವ ರೀತಿ ಮಾತಾಡ್ತಾ ಇದ್ದೆ, ಇವತ್ತಕ್ಕೂ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಕ್ಕೂ ಕೂಡ ಅದೇ ಧೋರಣೆಯಲ್ಲಿ ನಾನು ಇರ್ತೀನಿ. ಇನ್ನ ಭಗವಂತ ಶಕ್ತಿ ಕೊಟ್ರೆ ಇನ್ನ ಸರ್ವಿಸ್ ಮಾಡ್ತೀನಿ. ನೈಸ್ ಸರ್. ಸರ್, ಇದು ನನ್ನ ಒಂದು ಪರ್ಸನಲ್ ಕ್ವಶನ್. ಸೊ ಇವಾಗ ಸ್ಕೂಲ್ ನೇಮ್ಸ್ ಅಂತ ಬಂದಾಗ ನಾವು ಡಿಫ್ರೆಂಟ್ ನೇಮ್ಸ್ ಗಳನ್ನ ನಾವು ನೋಡ್ತೀವಿ, ಅಟ್ರಾಕ್ಟಿವ್ ನೇಮ್ಸ್ ಗಳನ್ನ ನೋಡ್ತೀವಿ. ನೀವು ಅದರಲ್ಲೂ ಕೂಡ ದೇವ್ರನ್ನ ನೇಮ್ ಅಲ್ಲಿ ಇಟ್ಟಿರ, ದೇವ್ರ ಹೆಸರಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿರ, ಅದ್ರ ಹಿಂದಿನ ಇರೋ ಉದ್ದೇಶ ಆದ್ರೂ ಏನು ಸರ್? ಈಗ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ. ಈಗ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ನಮ್ಮ ಕೈಯಲ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟತಾನೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮೇಲೆ ನಾನು ಬೆಳೀತಾ ನಾನು ಕೂಡ ದೈವ ಭಕ್ತನಾಗಿದ್ದೀನಿ. ನಾನು ವೆಂಕಟೇಶ್ವರ ಸ್ವಾಮಿ ಭಕ್ತ. ನಾನು ಪ್ರತಿ ವರ್ಷ ಕೂಡ ತಿರುಪತಿಗೆ ಹೋಗ್ತಾ ಇರ್ತೀನಿ. ನನ್ಗೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ. ಆಮೇಲೆ ನಾನು ಈಗ ಸ್ಕೂಲ್ ಮಾಡಬೇಕು ಅನ್ನೋ ಯೋಚನೆ ಕೂಡ ಆ ದೇವರೇ ನನ್ನಲ್ಲಿ
ಆ ಯೋಚನೆಗೆ ಕಾರಣ ಏನು ಅಂತ ಕೂಡ ನಂಬಿದ ವ್ಯಕ್ತಿ. ಅದರಿಂದ ನಾನು ನಂಬಿದ ದೇವರ ಹೆಸರಲ್ಲಿ ನಾನು ಸ್ಕೂಲ್ ಮಾಡಿದೆ. ಅದರಲ್ಲಿ ತಪ್ಪೇನಿಲ್ಲ, ಅದು ನಾನು ಧೈರ್ಯವಾಗಿ ಹೇಳ್ತೀವಿ, ತಪ್ಪೇನಿದೆ? ತಪ್ಪೇನಿಲ್ಲ ಸರ್. ಅದೇ ನನ್ಗೆ ಆಶ್ಚರ್ಯ ಆಯ್ತು ಸರ್. ಈಗ ಸ್ಕೂಲ್ ಅಂತ ಬಂದ್ರೆ ಎಲ್ಲ ಟ್ರೆಂಡಿ ಫ್ಯಾನ್ಸಿ ನೇಮ್ಸ್ ಎಲ್ಲ ಮಾಡ್ತಾರಲ್ಲ. ನಾನು ಬಿಸ್ನೆಸ್ ಮಾಡಕ್ ಸ್ಕೂಲ್ ಮಾಡಿಲ್ಲ. ಅದೇ ಸರ್. ಈಗಲೂ ಇದೇ ಮಾತು, ಮುಂದಕ್ಕೂ ಇದೇ ಮಾತು. ಯಾವ ಕಂಟ್ರಿಗೂ ಹೋಗಿರ್ಲಿಲ್ಲ, ಹೌದು. ಯಾವತ್ತೂ ಟ್ರಿಪ್ ಹಾಕಿಲ್ಲ. ನಾನು ಹೋಗಿದ್ದು ಒಂದೇ ಒಂದು ಕಂಟ್ರಿಗೆ, ಫಿನ್ಲ್ಯಾಂಡ್ಗೆ, ಒಂದೇ ಒಂದು ವಿಷಯಕ್ಕೆ, ಎಜುಕೇಶನಲ್ ಸಿಸ್ಟಮ್ ನ ಸ್ಟಡಿ ಮಾಡಕ್ಕೆ. ಓಕೆ, ನೈಸ್ ಸರ್. ಸೊ ಆದಷ್ಟು ಬೇಗ ಅದೊಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿ ಇಲ್ಲ ಮಕ್ಳಿಗೆಲ್ಲ ಒಳ್ಳೇದ್ ಮಾಡಿ ಅಂತ ಹೇಳಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆಮೇಲೆ ಒನ್ ಡೇ ಅಲ್ಲಿ ವಂಡರ್ಸ್ ಮಾಡಕ್ಕೆ ಆಗೋದಿಲ್ಲ. ನಾನು ಭಗವಂತ ಅಲ್ಲ, ಹೌದು. ಮತ್ತೆ ದೊಡ್ಡದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಇರಲ್ಲ. ನಾನು ಕಾಮನ್ ಮ್ಯಾನ್ ಒಂದು ಕೆಲಸ ಮಾಡ್ಬೇಕಾದ್ರೆ ಸಮ್ ಟೈಮ್ ತಗೊಳತ್ತೆ, ಮಾಡ್ತೀವಿ. ನಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ಇವಾಗ ಅಡ್ಮಿಷನ್ ಟೈಮ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಸರ್. ನಮ್ಮ ಒಂದು ಕೋರಿಕೆ ಮೇಲೆ ನೀವು ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಟ್ಯೂಷನ್, 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಕೊಟ್ಟಿರುವಂತ ಒಂದು ಪ್ರೋತ್ಸಾಹದ ಮಾತುಗಳು, ಲೈಕ್ 90% ಮೇಲ್ ಬಂದ್ರೆ ಫ್ರೀ ಸೀಟ್ ಕೊಡುವಂತದ್ದಾಗಿರ್ಬೋದು, ಇದೆಲ್ಲ ತುಂಬಾ ಒಳ್ಳೆ ಕೆಲಸಗಳು ನೀವು ಮಾಡ್ತಾ ಇರಾ. ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ, ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ರಿಟರ್ನ್ ಗಿಫ್ಟ್ ಸರ್ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.